ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್. 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ ಫೇಮಸ್. ನಿಮ್ಮ ನಗುನೆ ನಮ್ಗೆ ವಿಶಸ್. ಏನೇ ಇರಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ವುಡ್ ಇಸ್ ಸೋ. ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಕೋಪರ್ಡ್ ಬೈ ಲಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಓಕೆ, ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ನಿಮ್ಮನ್ನ ಮನಸಾರೆ ನಗಿಸಿದ್ದಾರೆ. ನೀವು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದಿರಂತ ಭಾವಿಸ್ತಾ ಇಂದಿನ ಸಂಚಿಕೆನ ಶುರು ಮಾಡೋಣ. ಸ್ಟೇಜ್ ಸಿಕ್ಕಿದ್ರೆ ಸಾಕು ಚೆಚ್ಚಿ ಬಿಸಾಡ್ತೀವಿ ಅಂತ ರೆಡಿ ಆಗಿರೋ ನಮ್ಮ ಎಂಟರ್ಟೈನ್ ವಾರ್ನಿಯರ್ಸ್ ಅಂದ್ರೆ ನಮ್ಮ ಕಿಲಾಡಿಗಳೇ, ವೆಲ್ಕಮ್ ಟು ದಿ ಶೋ. ಇನ್ನು ನಾವು ಕೂಡ ಎಂಜಾಯ್ ಮಾಡೋದಷ್ಟೇ ಅಲ್ಲ, ಸದಾ ನಿಮ್ಗೆ ಎಂಕರೇಜ್ ಮಾಡ್ತೀವಿ ಅಂತ ರೆಡಿ ಆಗಿರೋ ನಮ್ಮ ಮುದ್ದಾದ ರತ್ನಗಳು, ನಮ್ಮ ಜಡ್ಜಸ್, ವೆಲ್ಕಮ್. ಇದೇ ಜೋಶಲ್ಲಿ ಇವತ್ತಿನ ಮೊದಲನೇ ಆಕ್ಟ್ ಕಡೆ ಹೋಗೋಣ. ನೋಡಿ, ಊಟ ಮರೆತರೂ ಪರವಾಗಿಲ್ಲ, ಮಾಸ್ಕ್ ಹಾಕೋದನ್ನ ಮಾತ್ರ ಮರಿಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಮಾಸ್ಕ್ ಧರಿಸೋದು ನಮಗೆಲ್ಲ ಕಡ್ಡಾಯ ಆಗಿದೆ. ಮಾಸ್ಕ್ ಹಾಕಿ 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 ಮಾಸ್ಕೇ ಕಡ್ಡಾಯ ಆಗೋದ್ರೆ 2080ರಲ್ಲಿ ಬಾಯಿ ಹಾಗೂ ಮೂಗು ಗುಪ್ತಾಂಗ ಆಗಿ ಬದಲಾಗೋದ್ರೆ ಈ ಪ್ರಪಂಚ ಹೇಗಾಗೋಗುತ್ತೆ ಅನ್ನೋ ಒಂದು ಯೋಚನೆ ಮಜಾ ತರ್ಸತ್ತೆ ಕಣ್ರಿ. ಆ ಮಜಾನ ನಿಮ್ಗೆಲ್ಲ ಆಕ್ಟ್ ಮೂಲಕ ತೋರ್ಸಕ್ಕೆ ಬರ್ತಾ ಇದಾರೆ ಹಾಸನದ ಸಂತೋಷ್, ಗೋಕಾಕ್ನ ಪ್ರವೀಣ್, ಬೆಳ್ತಂಗಡಿಯ ಹಿತೇಶ್ ಹಾಗೂ ಅನೀಶ್, ಮಂಡ್ಯದ ದೀಪಿಕಾ, ಗದಗಿನ ಉಮೇಶ್ ಕಿನ್ನಾಳ್ ಹಾಗೂ ಉದಯ್. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್. ನನ್ನ ಹೆಸರು ರಮೇಶ್. ನಾವಿಬ್ರು ಒಳ್ಳೆ ಫ್ರೆಂಡ್ಸ್. ಅಧ್ಯಕ್ಷರೇ, ಈ ಜಗತ್ತಲ್ಲಿ ಅತಿ ಬುದ್ಧಿವಂತ ಯಾರು? ನಾನೇ. ಹಂಗಾದ್ರೆ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡ್ತೀರಾ? ಕ್ವಶನ್ ಪೇಪರ್ಗೆ ಕ್ವಶನ್. ಟೆಲ್ ಮಿ. ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಇರುವಂತ ವ್ಯತ್ಯಾಸ ಏನು? ವೆರಿ ಸಿಂಪಲ್. ತಿಂಗಳ ಪೂರ ಶೂಟಿಂಗ್ ಮಾಡದೇ ಇದ್ರು ಸಂಬಳ ಕೊಟ್ರಲ್ಲ, ಅದು ಅದೃಷ್ಟ. ದುರಾದೃಷ್ಟ ಅಂದ್ರೆ ಬರೋ ಸಂಬಳದಲ್ಲಿ ಅರ್ಧ TDS ಕಟ್ ಆಯ್ತೈತಲ್ಲ, ಅದು. ವಿಚಿತ್ರ ಅಂದ್ರೆ ನಾನು ಹಿಂಗೆ ನಾನ್ ಮಾಡೋ ಮಿಮಿಕ್ರಿ ಒಂದು ರಿಜಿಸ್ಟರ್ ಆಯ್ತಲ್ವಲ್ಲ, ಅದಕ್ಕೆ. ಅದಂತ ಹೌದು. ಇನ್ನು ವಿಚಿತ್ರ ಅಂದ್ರೆ ಮಡೇನೂರ್ ಮನು. ಯಾಕೋ ಹೋದ್ವಾರ ನಾನ್ ಸಿಕ್ಕಾಬಟ್ಟ ಹೈಲೈಟ್ ಆಗ್ಬಿಟ್ನಲ್ಲ, ಅದಕ್ಕೆ ಮಧ್ಯದಲ್ಲಿ ಬಂದು ಒದ್ದಳ್ಳಿ ಜಯಕ್ಕ ಅಂತ ಪಂಚ್ ಕೊಡ್ತಾವ್ನೆ. ಅದನ್ನ ಯಾರು ಅಕ್ಸೆಪ್ಟ್ ಮಾಡ್ಕತಾ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಇನ್ನೊಬ್ರು ಕಾಲ್ ಹೇಳಿದೇನೆ ಕಾಮಿಡಿ ಮಾಡ್ಬೇಕು ಅಂತ ಹೇಳೋದು. ಬ್ರದರ್ ಅಂಡ್ ಬ್ರದರ್ ಅಂದ್ರೆ ಅಣ್ತಮ್ಮ ಅಂತ. ಇದೊಂದು ವಿಷಯ ಗೊತ್ತಾ? ಏನು? ಪೆಟ್ರೋಲ್ ಬಂಕ್ ಹೋಗ್ತೀವಿ, ನಿಮ್ಮ ಮೊಬೈಲ್ ಫೋನ್ ಗಳನ್ನು ಸ್ವಿಚ್ ಆಫ್ ಮಾಡ್ತಾರೆ ಅಂತ ಬೋರ್ಡ್ ಹಾಕಿರ್ತಾರೆ. ಆದ್ರೆ ಅದೇ ಪೆಟ್ರೋಲ್ ಬಂಕ್ ಅವರು ಗೂಗಲ್ ಪೇ ಅಕ್ಸೆಪ್ಟೆಡ್ ಅಂತ ಒಂದು ಬೋರ್ಡ್ ಕೂಡ ಹಾಕಿರ್ತಾರೆ. ಅಧ್ಯಕ್ಷರೇ, ಆಶ್ಚರ್ಯ ಅಂದ್ರೆ ಏನು? ಜಡ್ಜಸ್ ಇವತ್ ಬಂದಿರೋದು. ಪರಮಾಶ್ಚರ್ಯ ಅಂದ್ರೆ ಇವತ್ ನಾನ್ ಮಾಡೋ ಆಕ್ಟಿಂಗಿಗೆ ಕಮೆಂಟ್ ಕೊಡೋದು. ಇದೆಲ್ಲ ಬೇಕಾ? ಬೇಡ ಬೇಡ. ಈಗ ಇಷ್ಟೊತ್ತವರೆಗೂ ನೀವ್ ಹೇಳಿದ್ರಲ್ಲ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಕೇಳಿ. ಉತ್ತರ ಕೊಡ್ತೀರಾ? ನಿಮ್ಗೆ ಬೇಜಾರು ಯಾವಾಗ ಆಗುತ್ತೆ? ನಿನ್ ಜೊತೆ ಆಕ್ಟಿಂಗ್ ಮಾಡುವಾಗ. ಯಾಕೆ? ನಿನ್ ಜೊತೆ ನಾನು ರಿಜಿಸ್ಟರ್ ಆಗಲ್ವಲ್ಲ, ಅದಕ್ಕೆ. ಅಧ್ಯಕ್ಷರೇ, ಏನು? ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಈಗ ಅನ್ಬಾರ್ದು. ನಾನು ಹುಟ್ಟುವಾಗ್ಲೇ ಹಂಗೆ. ಮುಚ್ಕೊಳ್ಳೋ, ಪಬ್ಲಿಕ್ ಪ್ಲೇಸ್ ನಲ್ಲೇ ಬಿಸ್ತಿದೆಯಲ್ಲೋ, ಮುಚ್ಕೊಳ್ಳೋ. ನಾಚಿಕೆ ಮಾನ ಮರ್ಯಾದೆ ಇದೆ ನಿಂಗೆ. ಅದು ನನ್ ಫ್ರೆಂಡ್ ಆಗಿ ಮಾನ ಹೋಗ್ತಾ ಇದೆ, ಮುಚ್ಕೊಳ್ಳೋ. ಅಧ್ಯಕ್ಷರೇ, ನಾನು ರೂಮ್ ಅನ್ಕೊಂಡ್ ಬಿಚ್ಬಿಟ್ಟೆ, ಇದು ರೋಡ್ ಅನ್ನೋದನ್ನ ಮರ್ತು ಬಿಟ್ಟೆ. ಯಾರು ನೋಡಿಲ್ಲ ಅಲ್ಲ? ಯಾರು ನೋಡಿಲ್ಲ ನನ್ನನ್ನು ಬಿಟ್ಟು. ನೋಡಿ, ನಿಮ್ ದಮ್ಮಯ್ಯ ಅಂತೀನಿ, ನೀವೇನಾದ್ರೂ ಮಾತಾಡ್ಕೊಳ್ಳಿ. ನಾನ್ ಬಿಚ್ಚಿರೋ ವಿಷಯನ ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳ್ಬಾರ್ದು ಅಂದ್ರೆ 2 ಹೊಸ ಮಾಸ್ಕ್ ತಗೊಂಡಿದ್ದಲ್ಲ, ಅದನ್ನ ಕೊಡು. ಫ್ರೆಂಡ್ಶಿಪ್ಗೋಸ್ಕರ 20 ಲಕ್ಷನೇ ದಾನ ಮಾಡಿದ್ದೀನಿ, 2 ಮಾಸ್ಕ್ ದಾನ ಮಾಡಲ್ಲ. ಎಲ್ರಿಗೂ ಒಂದು ವಿಚಿತ್ರನ ಹೇಳ್ಬೇಕು. ಏನು? ನೋಡಿ, 2080ನೇ ಇಸ್ವಿನಲ್ಲಿ ಕಾಸ್ಟಿಂಗ್ ಹೀಗಿರುತ್ತೆ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದು ಮೆಂಟ್ರಿ ಗಣಪಣ್ಣನ ಥಾಟ್.
ಏನ್ ಸೆಕ್ಸಿಯಾಗವಳು. ಒಂದು ಸಲ ನಿನ್ನ ಮೂಗು ತೋರ್ಸೆ. ನಿನ್ನ ತುಟಿ ತೋರ್ಸೆ. ತೋರ್ಸಿ. ನೀನ್ ಈಗ ತೋರಿಸ್ಲಿಲ್ಲ ಅಂದ್ರೆ ನಾವು ನಮ್ಮ ಮಾಸ್ಕ್ ಬಿಚ್ಚಿ ಮೂಗು ತೋರಿಸ್ಬಿಡ್ತೀವಿ. ನಾನು ಬೇರೆ ಗಂಡಸರದ್ದು ನೋಡಲ್ಲ, ನನ್ನ ಗಂಡನ ಮಾತ್ರ ನೋಡೋದು. ಇವಳು ಹಿಂಗೆ ಹೇಳಿದ್ರೆ ಕೇಳಲ್ಲ. ನಾವೇ ಅವ್ರನ್ನ ಬಿಚ್ಚಿಬಿಡೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ತೋಳಿ. ಯಾರು ನೀವು? ಹೋಗಿ ಹಾಕೊಳ್ಳಿ ಮೇಡಮ್. ನಾನೀಗ ನಾಯಿ ಮುಟ್ಟಿದ ಮಡಕ್ಕಿ. ಮೇಡಮ್, ನಾಯಿ ಮುಟ್ಟಿದ್ ಮಾಡಿ ಕೆಮ್ಮಿದ ತಕ್ಷಣ ಏನ್ ಕೊರೋನಾ ಬರಲ್ಲ. ಅದೇ ರೀತಿ ಎಲ್ಲಾ ಗಂಡಸರು ಒಂದೇ ತರ ಇರಲ್ಲ. ದಯವಿಟ್ಟು ಹಾಕೊಂಡು ನಿಮ್ ಮಾನ ಮುಚ್ಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್. ನಾನು ನೀವು ಕೂಡ ಬೇರೆ ಗಂಡರ ತರಾನೇ ಕೆಟ್ಟವರು ಅನ್ಕೊಂಡಿದ್ದೆ, ಆದ್ರೆ ನೀವು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ರೀ. ಇಫ್ ಯು ಡೋಂಟ್ ಮೈಂಡ್, ಏನು? ನನ್ನ ನಂಬರ್ ತಗೊಳ್ಳಿ. ನನಗೆ ಕಾಲ್ ಮಾಡ್ಬೇಕನ್ಸ್ದಾಗೆಲ್ಲ ಕಾಲ್ ಮಾಡಿ. ನಿಮ್ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಕಾಲ್ ಮಾಡಿದಾಗ ಏನಂತ ಕರೀಲಿ? ನಂದಿನಿ. ಏನು, ನಾನು ಹಂಪಿನಲ್ಲಿರೋ ಶಿಲೆ ತರ ಕಾಣಿಸ್ತಿದ್ದೀನಲ್ವಾ? ಹಂಪಿಲಿರೋ ಶಿಲೆ ಅಲ್ಲ, ಮುತ್ತುರಾಜ ಅಂತ ಅಲ್ಲೇ. ಏನಂದ್ರಿ? ಏನಿಲ್ಲ ಕಣೆ, ನಿನ್ನ ನೋಡಿ ಶಿಲೆನ ಕೆತ್ತಿರ್ಬೇಕಂತ ಹೇಳಿದೆ. ಥ್ಯಾಂಕ್ ಫಾರ್ ದಿ ಕಾಂಪ್ಲಿಮೆಂಟ್ಸ್. ಆನಂದನ್ನ ಈ ತರ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಅಂದ್ರೆ ನೈಟ್ ವರ್ಕೌಟ್ ಆಗಲ್ಲ. ಮತ್ತೆ ಏನು ಅಂದ್ರಿ? ಏನಿಲ್ಲ ಕಣೆ, ಲೇ ನಿನ್ ತುಟಿ ಮೂಗು ನೋಡಿದ್ರೆ ತುಂಬಾ ದಿನ ಆಯ್ತು ಕಣೆ. ಸದಾಶಿವಿಂಗ್ ಯಾವಾಗ್ಲೂ ಅದೇ ಜ್ಞಾನ ನಂಗೆ ಇದೇ ಆಯ್ತು. ಸುಮ್ನಿರಿ. ಅತ್ತರಿ ನಂದಿನಿ ಬರ್ಲಿಲ್ವಾ? ಇನ್ನು ಕಾಲೇಜಿಂದ ಬಂದಿಲ್ಲ. ಸರಿ ಸರಿ, ಒಳಗಡೆ ಹೋಗಿ ಪೀಕ ತಗೊಂಬ. ಅಯ್ಯೋ ಆನಂದಣ್ಣ, ಈ ರಾತ್ರಿ ಅಂದ್ರೆ ಒಂಥರ ಸ್ವರ್ಗ ಅಲ್ವಾ? ಏನ್ ತಂಗಿ ಇಷ್ಟೊಂದು ಖುಷಿಯಾಗಿದ್ಯಾ? ಅದು ಹೌದಾ? ನಿನ್ಗೆ ಮಾಸ್ಕ್ ಕೊಟ್ಟು ನಿನ್ ಮಾನ ಕಾಪಾಡಿದಾನೆ ಅಂತ ಹೇಳಿದ್ರೆ ಅವನೇ ನಿನ್ಗೆ ಸರಿಯಾದ ಜೋಡಿ. ಈಗಲೂ ನನ್ಗೆ ಫೋನ್ ಮಾಡಕ್ ಹೇಳು. ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ. ನಂದಿನಿ, ಯಾವಾಗ್ಲೂ ನಿಮ್ ತಂಗಿ ಬಗ್ಗೆನೇ ಚಿಂತೆ ಮಾಡ್ತೀರಿ. ಮತ್ತೆ ನಿನ್ ತಂಗಿ ಬಗ್ಗೆ ಚಿಂತೆ ಮಾಡ್ಬೇಕಿತ್ತ? ನನ್ ಬಗ್ಗೆ ಸ್ವಲ್ಪನಾರು ಯೋಚನೆ ಮಾಡ್ತೀರಾ? ಅಂತದ್ ಏನಾಯ್ತೆ? ಏನಾಯ್ತಾ? ನಿಮ್ ಯೋಚನೆಗ್ ನನ್ಗೊಂದ್ ಚಿನ್ನದ ಮಾಸ್ಕು, ಅದಾಳಾಗೋಗ್ಲಿ ಒಂದು ಬೆಳ್ಳಿ ಮಾಸ್ಕು ಕೊಟ್ಟಿಲ್ಲ. ಈ ಕಿತ್ತೋಗಿರೋ ಮಾಸ್ಕ್ ಹಾಕೊಂಡು ನನ್ ತವ್ರ ಮನೆ ಒಂದ್ ಫಂಕ್ಷನ್ ಹೋಗಿಲ್ಲ. ನಿಮ್ಮನ್ನ ನೋಡ್ರಿ, ಇನ್ನೊಂದು ತಿಂಗಳಲ್ಲಿ ನನಗ್ ವಜ್ರದ ಮಾಸ್ಕ್ ಏನಾರು ತಂದು ಕೊಟ್ಟಿಲ್ಲ ಅಂದ್ರೆ ಇದೇ ಚಾಕುಯಿಂದ ನಿಮ್ಮನ್ನ ಚುಚ್ಚಿ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ. ಲೇ, ಬರೀ ಮಾಸ್ಕ್ ಹೋಗೋಸ್ಕರ ಯಾಕೆ ಸೂಸೈಡ್ ಮಾಡ್ಕೋತೀಯ? ನೋಡು, ಇವತ್ತು ನನ್ನ ತಂಗಿದು ಊಟದಪ್ಪ. ಊಟದಪ್ಪ ಮುಗಿದ ತಕ್ಷಣ ಹೆಣಪುರಂ ಗೋಲ್ಡ್ ಲೋನ್ಗೆ ಹೋಗಿ ಲೋನ್ ತಗೊಂಡು ನಿಂಗೆ ಬೆಳ್ಳಿ ಮಾಸ್ಕ್ ತಂದೆ ಕೊಡ್ತೀನಿ. ವಜ್ರ ತಂದೆ ಕೊಡ್ತೀನಿ. ಅದನ್ನು ಮಾಡ್ತೀನಿ. You're a good soldier, choosing your battle. Pick yourself up and dust yourself off and back in the saddle. The pressure's on, you feel it. When you fold it up, oh, oh, and if you fold it up, hey, hey. Tamina, nina, sangalewa, 'cause this is Africa. Tamina, nina, hey, hey. Waka, waka, hey, hey. ಬಂದ್ರ? ಬಂದ್ವಿ. ನಂದಿನಿ, ಕೇಕ್ ಕಟ್ ಮಾಡು. ಓಕೆನಾ? ಹ್ಯಾಪಿ 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 ಬರ್ತ್ಡೇ, 12 ವರ್ಷದ ಹ್ಯಾಪಿ ಬರ್ತ್ಡೇ. ನಂದಿನಿ, ಎಲ್ರು ಕೇಕ್ ಕೊಡಮ್ಮ, ಬಾತ್ರೂಮಲ್ಲಿ ಹೋಗಿ ತಿನ್ನಿ. ಬ್ಲ್ಯಾಕ್ ಫಂಗಸ್, ನಿನಗೆಷ್ಟೇ ವಯಸ್ಸು? ನನಗೆ 11. ಓ, ವೈಟ್ ಫಂಗಸ್, ನಿನಗೆಷ್ಟು? ನಾನು ಈಗ ತಾನೇ ಹುಟ್ಟಿದ್ದೀನಿ. ಅಮ್ಮ, ಅರ್ಶಿನ ಅರ್ಚನೆ ಮಾಡು.
ಏನೇನಿತಾ ನಮ್ಮಂತ ಸುಸಂಸ್ಕೃತ ನಾರಿಯರ್ನ ಮನೆ ಕರೆದು ಹಳೆ ಪೆಕ್ರಿ ತರ ಇದೆಯಲ್ಲೇ. ಏನಾಯ್ತು? ನನ್ ಕರೆಕ್ಟ್ ಆಗಿ ಇದೀನಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರೋದು ಮಾನ ಮರ್ಯಾದೆ. ಅದೇ ಇಲ್ವಲ್ಲ ನಿನ್ನ ಹತ್ರ? ಒಂದು ಮಾಸ್ಕ್ ತಿಕ್ಕೊಳ್ಳೋ ಯೋಗ್ಯತೆನೇ ಇಲ್ವಾ ನಿನ್ ಗಂಡಂಗೆ? ಅಯ್ಯ ಅಯ್ಯ, ಅಯ್ಯೋ 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 ಅಯ್ಯೋ, ಹೋಗ್ಲಿ ಬಿಡು ವೈಟ್ ಫಂಗಸ್. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಇರೋ ಒಂದ್ ನಿಮಿಷ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯೋ ಅಯ್ಯೋ, ಹೋಗ್ಲಿ ಬಿಡಿ ಬ್ಲಾಕ್ ಫಂಗಸ್. ಇವ್ರ ಯಜಮಾನ್ರಿ ಏನು ನಮ್ಮ ಯಜಮಾನ್ರ ತರ ಬೆಳ್ಳಿ ಸಾಮಾನ? ಅದೇ ರೀ, ನಿಮ್ ಯಜಮಾನ್ರದೇ ನಮ್ಮ ಯಜಮಾನ್ರ ತರ ಬೆಳ್ಳಿ ಸಾಮಾನ್ ಅಂಗಡಿ ಇದೆಯಾ? ಆಫ್ಟರ್ ಆಲ್ ಮ್ಯಾನೇಜರ್ ಬೆಳ್ಳಿ ಮಾಸ್ ಕೊಡ್ಸಕ್ಕಾಗತ್ತಾ? ಏ ವೈಟ್ ಫಂಗಸ್, ನಿಮ್ ಬೆಳ್ಳಿ ಸಾಮಾನು ಬಿಟ್ಬಿಡಿ. ನಮ್ಮ ಯಜಮಾನ್ರು ಬೇಡ ಬೇಡ ಅಂದ್ರೆ ಅವ್ರ ಚಿನ್ನದ ಸಾಮಾನ. ಅಂದ್ರೆ ನಾವ್ ಮದುವೆ ಆದಾಗ ಚಿನ್ನ ತಗೊಂಡಿದ್ವಲ್ಲ, ಆ ಅಂಗಡಿಗೆ ಹೋಗಿ ಈ ಚಿನ್ನದ ಮಾಸ್ಕ್ ಕೊಡ್ಸಿದ್ರು ಅಂತ. ಅಯ್ಯೋ ಅಯ್ಯೋ, ಅದನ್ನೆಲ್ಲ ಇವ್ರಿಗೆ ಯಾಕೆ ಹೇಳ್ತೀರಾ? ಆನಂದಣ್ಣ, ಏಯ್ ನಿಲ್ಸೋ ಒಂದ್ ನಿಮಿಷ. ಸಾಯ್ತಾ ಇದಾರಲ್ಲ, ಇಳ್ಸಾಕೊಂಡ್ ಬಿತ್ರೋ. ಇವತ್ತಿನ ಕಾಲದಲ್ಲಿ ಮಾನ ಮರ್ಯಾದೆ ಇಲ್ಲ ಅಂದ್ರೆ ಬದುಕ್ಬೋದು, ಮೂಗ್ ಮುಚ್ಕೋ. ಕಾಸ್ಟ್ಲಿ ಮಾಸ್ಕ್ ಇಲ್ಲ ಅಂದ್ರೆ ಬದುಕೋಕ್ಕಾಗುತ್ತಾ? ಇದೆಲ್ಲ ಇವರಿಗೆಲ್ಲ ಅರ್ಥ ಆಗುತ್ತೆ. ಈಗ ಕಾಸ್ಟ್ಲಿ ಮಾಸ್ಕ್ ಇಲ್ಲದೆ ಬದುಕೋದಕ್ಕಿಂತ ಸಾಯೋದೇ ಮೇಲು. ಇದು ಒಂದು ಜನ್ಮನ. ಥೂ. ಅಯ್ಯೋ, ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ ಅಲ್ವಾ? ಬನ್ನಿ. ಏಯ್, ಕೇಕ್ ತಿಂದ್ರೇನೆ? ಕೇಕ್ ತಿಂದೇನೆ? ಇಲ್ಲ, ತಿನ್ನು. ಇಳ್ಸಕ್ಕೆ ನನ್ನ ಮನೆ ಫಂಕ್ಷನ್ಗೆ ಬಂದು ಆ ವೈಟ್ ಎಲ್ಲ ಬ್ಲಾಕ್ ಫಂಗಸ್ ನನಗೆ ಅವಮಾನ ಮಾಡುದು ನೋಡ್ರಿ. ಇನ್ನೊಂದು ತಿಂಗಳಲ್ಲಿ ನನಗೆ ಒತ್ತರದ ಮಾಸ್ಕ್ ತಂದ್ಕೊಟ್ಟಿಲ್ಲ ಅಂದ್ರೆ ಇದೇ ಚಾಕು ಈಗ ನಿಮ್ಮ ಚುಚ್ಚಿ. ನಾನು ನೀನು ಸುಸೈಡ್ ಮಾಡ್ಕೋತ್ಯಾ? ಇಲ್ಲ, ಯಾರು ವಜ್ರದ ಮಾಸ್ಕ್ ಕೊಡ್ಸ್ತಾರೋ ಅವ್ರ ಜೊತೆ ಓಡೋಗ್ತೀನಿ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಹಲೋ ಹಲೋ, ಯಾರು? ಹಾಯ್, ನಂದು ಇದು ನಂದಲ್ಲ, ಇದು ಅವಳು ಅನ್ನಂದು. ಯಾರು? ನಾನು ಲವರು. ನನ್ನ ತಂಗಿ ಮಾನ ಕಾಪಾಡಿದಾರ? ಹೌದು. ಹೇಳಿ ಹೇಳಿ, ಅದೇ ಹುಡುಗಿ ಎಲ್ಲ ವಿಷಯ ಹೇಳಿದಳೆ. ಡೈರೆಕ್ಟ್ ಏನಿದ್ರು ತಗೊಳ್ಳೋದು ಕೊಡೋದ್ರ ಬಗ್ಗೆ ಮಾತಾಡೋಣ. ನೋಡಿ, ನಾನು ಡೈರೆಕ್ಟ್ ಆಗಿ ಮಾತಾಡೋದು. ನಿಮ್ಮ ಹುಡುಗಿಗೆ ನಾನು ವರದಕ್ಷಿಣೆಯಾಗಿ ಚಿನ್ನದ ಮಾಸ್ಕ್ ನ ಕೊಡ್ತೀನಿ. ಸಂತೋಷ. ಅದೇ ರೀತಿ ನೀವು ಅವರ ವರದಕ್ಷಿಣೆಯಾಗಿ ಪ್ಲಾಟಿನಂ ಮಾಸ್ಕ್ ಕೊಡ್ಲೇಬೇಕು. ಯಾಕಂತಂದ್ರೆ ಗೊತ್ತಲ್ವಾ, ಈಗ ಉಂಡ್ರ ತಿಂದ್ರ ಅಂತ ಯಾರು ಏನು ಕೇಳಲ್ಲ. ಮರ್ಯಾದೆ ಮುಖ್ಯ, ಅದಕ್ಕೋಸ್ಕರ ಪ್ಲಾಟಿನಂ ಮಾಸ್ಕ್ ಕೊಡ್ಲೇಬೇಕು. ನೀವು ಬಿಡಿ, ನಿಮ್ ತಂಗಿಗೋಸ್ಕರ ಅಷ್ಟು ಮಾಡಲ್ವಾ? ಆಯ್ತು ಆಯ್ತು. ಏನ್ರಿ ಅಂದ? ಅದು ಹುಡ್ಗನ್ಗೆ ನಾವು ಪ್ಲಾಟಿನಂ ಮಾಸ್ಕ್ ಕೊಡ್ಬೇಕಂತೆ. ಪ್ಲಾಟಿನಮ್ಮ? ನಾನು ವಜ್ರದ ಮಾಸ್ಕ್ ಕೇಳಿದೆ ಅಲ್ವಾ? ವಜ್ರದ ಬೇಡ, ನನ್ಗೂ ಪ್ಲಾಟಿನಮ್ ಬೇಕು. ಅಯ್ಯೋ ದೇವ್ರೆ, ಇವ್ಳು ನೋಡಿದ್ರೆ ಇವಳು ಪ್ಲಾಟಿನಂ, ಹುಡುಗ ನೋಡಿದ್ರೆ ಅವನು ಪ್ಲಾಟಿನಂ. ಏನ್ ಮಾಡ್ಲಿ? ಮೊದ್ಲು ಮಾಸ್ಕ್ ಬ್ಯಾಂಕಿಗೆ ಫೋನ್ ಮಾಡ. ಹಲೋ, ಮಾಸ್ಕ್ ಬ್ಯಾಂಕಾ? ಬ್ಯಾಂಕೋ ಸರ್, ನಂಗೆ ಮಾಸ್ಕ್ ಲೋನ್ ಬೇಕಿತ್ತು. ಅದೇ ಬ್ಯಾಂಕಿಗೆ ಬರ್ಬೋದಾ? ಅಯ್ಯೋ, 2080 ಯಾರಾದ್ರೂ ಬ್ಯಾಂಕಿಗೆ ಬರ್ತಾರೇನ್ರಿ? ಬ್ಯಾಂಕೇ ನಿಮ್ ಮನೆಗೆ ಬರುತ್ತೆ. ಹೌದಾ? ಸರಿ, ಬನ್ನಿ ಬನ್ನಿ. ಮಾಸ್ಕ್ ಲೋನ್ಗೆ ಸ್ವಾಗತ. ನಾವು ನಿಮ್ಗೆ ಯಾವ ತರ ಸಹಾಯ ಮಾಡ್ಲಿ? ಸರ್, ನನ್ಗೆ ಅದೇ ಮಾಸ್ಕ್ ಲೋನ್ ಬೇಕಿತ್ತು. ನೋಡಿ, ನಮ್ಮ ಹತ್ರ 6 ಟೈಪ್ ಲೋನ್ ಇದಾವೆ. ಒಂದು ನೀವೇ ಮಾಡ್ಕೊಳ್ಳೋದು, ನೀವು ಬೇರೆಯವ್ರಿಗೆ ಮಾಡೋದು, ಬೇರೆಯವ್ರ ದುಡ್ಡಲ್ಲಿ ನೀವು ಮಾಡೋದು, ಇಬ್ರು ಸೇರ್ ಮಾಡೋದು, ಅರ್ಜೆಂಟ್ ಆಗಿ ಮಾಡೋದು, ಸಮಾಧಾನವಾಗಿ ನ್ಯಾಚುರಲ್ ಆಗಿ ಮಾಡೋದು. ನಿಮ್ಗೆ ಯಾವ್ದು ಬೇಕು? ಅದೇನಂತ ಅರ್ಥ ಆಗ್ಲಿಲ್ಲ ಸರ್, ಬಿಡಿಸಿ ಹೇಳಿ ಸರ್. ಅದು ಏನಂದ್ರೆ, ಏನು?
ನೀವೇ ಮಾಡ್ಕೊಳ್ಳೋದು ಅಂದ್ರೆ ಪರ್ಸನಲ್ ಲೋನ್, ನೀವು ಬೇರೆಯವ್ರಿಗೆ ಮಾಡೋದು ಅಂತಂದ್ರೆ ಆರ್ಟಿಫಿಷಿಯಲ್ ಲೋನ್, ಇಬ್ರು ಸೇರ್ ಮಾಡೋದು ಅಂದ್ರೆ ಜಾಯಿಂಟ್ ಲೋನ್, ಇನ್ನು ಬಾಯಿ ಬಂದಾಗ ಅರ್ಜೆಂಟ್ ಆಗಿ ಮಾಡೋದು ಇನ್ಸ್ಟಂಟ್ ಲೋನ್, ಆಮೇಲೆ ನ್ಯಾಚುರಲ್ ಆಗಿ ಮಾಡೋ ಲೋನ್ ಅಂತಂದ್ರೆ ನೀವು ಸಾಲ ಮಾಡಿ ತೀರ್ಸಕ್ಕಾಗದೆ ಇದ್ದಾಗ ನಿಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ತಗೊಂಡೋಗೋದಕ್ಕೆ ಬ್ಯಾಂಕಿಗೆ ಪೂರ್ಣ ಅಧಿಕಾರ ಇದೆ ಅಂತ ಸೈನ್ ಮಾಡಿ ಬರ್ಕೊಡ್ತೀರಲ್ಲ ಆ ಲೋನ್. ಹೇಳಿ ಯಾವ ಲೋನ್ ಬೇಕು ಸರ್ ನಂಗೆ ಅದು ಯಾವ್ದು ಬೇಡ, ನನ್ಗೆ ಮಾಸ್ಕ್ ಲೋನ್ ಬೇಕು. ಮಾಸ್ಕ್ ಲೋನ್? ಯಾವ ಮಾಸ್ಕು? ಪ್ಲಾಟಿನಮ್. ಪ್ಲಾಟಿನಮ್ ಎಷ್ಟು? 2. ಓಕೆ, ನಿಮ್ದು ಲ್ಯಾಂಡ್ ಎಷ್ಟಿದೆ? ಲ್ಯಾಂಡ್ ಒಂದು 25 ಎಕರೆ ಇದೆ. ಒಂದು 10 ಎಕರೆ ಬಾಳೆ, 10 ಎಕರೆ ತೆಂಗು, 5 ಎಕರೆ ಗದ್ದೆ. ರೇ 10-20 ತೆಂಗು ಬಾಳೆಗೆಲ್ಲ ಪ್ಲಾಟಿನಮ್ ಮಾಸ್ಕ್ ಬರಲ್ಲ ರೇ. ಮಿನಿಮಮ್ 250 ಎಕರೆ ಇರಬೇಕು. ಸರ್ ಏನಾದ್ರೂ ಒಂದು ಪರ್ಸೆಂಟೇಜ್ ನೋಡಿ ಕೊಡಿ ಸರ್. ನೀವು ಆರ್ಬಿಟಲ್ ಬರ್ತಾ ಇದ್ದೀರಾ? ಪರ್ಸೆಂಟೇಜ್ ಕೊಡ್ತೀನಿ ಅಂದ್ರೆ 100% ನಾನು ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ಸರ್. 100 and 200 ಕೊಡ್ತೇನೆ. ಓಕೆ, ಒಂದು ಸೈನ್ ಮಾಡಿ ಇಲ್ಲಿ. ಕಿನೋಲ್ಸ್ ಪರ್ಸೆಂಟೇಜ್ ಅಲ್ಲ, ತಗೊಳ್ಳಿ 200. ನಾನು ಕೇಳಿದ್ದು ಪರ್ಸೆಂಟೇಜ್ ರೀ. ನಾನು ಹೇಳಿದ್ದು 200 ರೀ. ನೋಡಿ ಇಲ್ಲಿಗೆ ಬಂತು ಸ್ಥಿತಿ. ಅಲ್ಲ, ನಿನ್ನ ಸ್ಥಿತಿ ಏನದು? ಇದು 2080 ಹೊಸ ಸ್ಟೈಲ್ ಬಟ್ರೆ. ವಿತ್ ಯುವರ್ ಪರ್ಮಿಷನ್ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವು ಸರಿಯಾಗಿ ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದಿನ ಖಂಡಿತ ಇಂಥ ದಿನ ಬಂದೇ ಬರುತ್ತೆ. ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಈ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಕೊಟ್ಟಿದ್ದು ನಮ್ಮ ಆನಂದಣ್ಣಿಗೆ ನಾವೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಬರ್ಲಿ ಜೋರ ಚಪ್ಪಾಳೆ. ಅಲ್ಲ, ಇದು ಕಾನ್ಸೆಪ್ಟ್ ಏನೋ ಆಗೋಯ್ತು. ಈ ನನ್ನ ಮಕ್ಳು ಇವ್ರದ್ದು ಕಾಮಿಡಿ ಆಫ್ ಎರರ್ಸ್ ಅಂತಾರಲ್ಲ, ಇವನ್ ನಡ್ಕೊಂಬಂದ ಏನ್ರಿ ನನಗೆ ಅವನ್ ಪಾಪ ಒಂಥರ ಆದ್ರೆ ಇವನು ನಿಂತಲ್ಲೇ ಅಲ್ಲ ಕಣ, ಹುಡುಗಿರ್ ಬಟ್ಟೆ, ಹುಡುಗಿರ್ ಚಪ್ಪಲಿ ಗಂಡು ಮಕ್ಳಿಗೆ ಜೀವಮಾನದಲ್ಲೇ ಅರ್ಥ ಆಗಲ್ಲ. ಹೊಟ್ಟೆ ಉಂಡಾಗಿ ನಗದು ಅಂತೀವಲ್ಲ, ಇದೇನೆ. ನನ್ ಕೂರಕ್ ಆಗ್ಲಿ ಮೇಡಮ್ ಎದ್ಬಿಟ್ರು. ಅಲ್ಲ, ಅವು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹಾಕೊಂಡ್ ಬಂದ್ಬಿಟ್ಟಾರೆ ಚಪ್ಪಲಿ. ಏನ್ ಇಷ್ಟ ತಾನೇ ನಡೆದ್ಬಿಟ್ರಾಯ್ತು. 5 ನಿಮಿಷ ನಿಂತ್ಕೊಳಕ್ ಆಗ್ಲಿಲ್ಲ ಒಂದ್ ಸಿದ್ದಿಗೆ ಇಳ್ಸ್ ಮೇಲೆ. ಆಮೇಲೆ ನಾನು ಹೇಳ್ತಾ ಇನ್ಲೇ, ನಿಲ್ಸ್ರೋ ಫಸ್ಟ್ ಚಪ್ಪಲಿ ತೆಗಿರೋ ಅಂದ್ರು ಹಂಗೆ ಹಾಕೊಂಡಿದ್ದ ವಾಪಸ್ ಅದನ್ನ ಇವನ್ ಬಿಸಾಕ್ತಾನೆ. ಆಮೇಲೆ ಇವನ್ ಎತ್ಕೊಂಡದ ಒಳಗೆ. ಯಪ್ಪ ಗುರುವೆ, ತಡ್ಕೊಳಕ್ಕೆ ಆಗ್ಲಿಲ್ಲ ಇದು. ಮೇಡಮ್ ನಿಮ್ಮಿಂದಾನೆ ಸ್ಟಾರ್ಟ್ ಮಾಡಿ. ಎಷ್ಟೇ ನನಗೆ ಆಕ್ಚುಲಿ ಸಂತು ಮತ್ ಪ್ರವೀಣ ಎಂಟ್ರಿ ನಂಗೆ ತುಂಬಾ ಇಷ್ಟ ಆಯ್ತಪ್ಪ. ನಿಜವಾಗ್ಲೂ ಹೊಸತನ ಯಾವ್ದ್ರಲ್ಲಿದೆ ಅಂದ್ರೆ ಎಲ್ಲಾ ಟೀಮ್ಸ್ ಶಫಲ್ ಆಗಿ ಬೇರೆ ಬೇರೆ ಅವರು ಬೇರೆಯವ್ರ ಜೊತೆ ಆಕ್ಟ್ ಮಾಡ್ತಾ ಇದಾರಲ್ಲ, ದಟ್ ನ್ಯೂನೆಸ್ ತುಂಬಾ ಇಷ್ಟ ಆಗ್ತಿದೆ ನನ್ಗೆ. ನನ್ಗೆ ಇವ್ರು 3 ಜನ ಗೆಟಪ್ ತುಂಬಾ ಇಷ್ಟ ಆದ್ರು. ಆಲ್ 3 ಆಫ್ ದೆಮ್, ಯುನೋ, ಮಿಸ್ಟೇಕ್ಸ್ ಅಲ್ಲಿ ಒಂದು ಕಾಮಿಡಿ ಹುಡ್ತು ಈ ಆಕ್ಟ್ ಅಲ್ಲಿ. ಎವ್ರಿಥಿಂಗ್ ವಾಸ್ ವೆರಿ ವೆರಿ ನೈಸ್. ನಂಗೆ ತುಂಬಾ ಇಷ್ಟ ಆಗಿರೋ ಆಕ್ಟ್ ಇದು. ಯೂಶುವಲಿ ಒಂದು ಸ್ಕಿಟ್ ಕಿನ ಮುಂಚೆ ಒಂದ್ ಬ್ರೀಫಿಂಗ್ ಕೊಡ್ತಾರಲ್ವಾ, ಹಿಂಗಿರ್ಬೋದು ಆಕ್ಟ್ ಅಂತ. ನನ್ಗೆ ಈ ತರ ಯೋಚನೆ ಮಾಡಿರ್ಲಿಲ್ಲ ನಾನು. ಅಂದ್ರೆ ಫಸ್ಟ್ ಅದು ಮುಚ್ಕೊಂಡ್ರು, ಅಲ್ಲಿಂದ ಇದಾಯ್ತು, ಅದು ಮುಚ್ಚ, ಬಟ್ ಇಲ್ಲಿಂದಾನು ಮಾನ ಮರ್ಯಾದೆ ಹೋಗುತ್ತಾನ. ಅವ್ನ್ ಸಂತು ಹೇಳ್ತಾನೆ, ಪ್ಲೀಸ್ ಯಾರಿಗೂ ಹೇಳಕ್ ಹೋಗ್ಬೇಡ, ನಾನ್ ಪಬ್ಲಿಕ್ ಅಲ್ಲಿ ಮಾಸ್ಕ್ ಬಿಚ್ಚಿದೆ ಅಂತ. ಸಚ್ ಅ ನೈಸ್ ಕಾನ್ಸೆಪ್ಟ್ ಆನಂದ. ರಿಯಲಿ ರಿಯಲಿ ನೈಸ್. ಥ್ಯಾಂಕ್ ಯು. ರಿಯಲಿ ಶರು ಮತ್ತೆ ಮೆಂಟರ್ಸ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದ್ ಥ್ರೆಡ್ ಹೇಳಿದಷ್ಟು ಅದ್ ಈ ರೇಂಜ್ ಡೆವಲಪ್ ಮಾಡಿದಾರಲ್ಲ, ಆಸಮ್. ಯಾಕಂದ್ರೆ ಸೀನ್ ಬೈ ಸೀನ್ ಹೆಂಗ್ ಹೋಗುತ್ತಿದ್ದು ನಾನು ನೋಡ್ತಾ ಇದ್ದೆ ಇಂಟ್ರೆಸ್ಟಿಂಗ್ ಆಗಿ. ಸೊ ಇದು ಹೆಂಗ್ ಹೋಗ್ಬೋದು ಈ ಥ್ರೆಡ್ ಅಂತ ಅನ್ಕೊಂಡು ನೋಡಿದಾಗ ಅದಕ್ಕೆ ರಿಲೇಟೆಡ್ ಸೀನ್ ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಏನೆಲ್ಲ ಆಗ್ಬೋದು ಅಂತ. ಎಸ್ಪೆಷಲಿ ಆ ಕಾಲೇಜಿಗೆ ಬಂದ ಹುಡುಗಿ ಮಾಸ್ಕ್, ಅದು ಟಿಪಿಕಲ್ 80s 90s ಸಿನಿಮಾಸ್ ಇದದು. ಕಿತ್ಕೊಳ್ಳೋದು, ಹೀರೋ ಬಂದು ಕಿತ್ಕೊಂಡು ಮಾಸ್ಕ್ ಹಾಕೊಳ್ಳಿ ನೀವು ನಾನು ನೋಡ. ಭಟ್ರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು ಒಂದ್ಸತಿ. ನಾನು ಇದ್ರ ಪ್ರೋಮೋ ಶೂಟ್ ದಿವಸ ಹೇಳಿದ್ದು, ಕಾರ್ ಇಳಿದ ತಕ್ಷಣ ಬಹಳ ದಿನಗಳ ನಂತರ CKC ಶೂಟಿಂಗ್ ಬರ್ತಾ ಇದೀರಿ ಅದು ಇದು ಅಂತೇನೋ ಒಂದಿಷ್ಟು ಕ್ಯಾಮ್ರಾ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ರು ಲಾಸ್ಟ್ ಲಾಕ್ಡೌನ್ ಟೈಮ್ ಅಲ್ಲಿ. ಅವಾಗ ಹೇಳಿದ್ದದು, ಈ ಮಾಸ್ಕ್ ಗಳು ಹಿಂಗೆ ಹಾಕ್ತಾ ಹೋದ್ರೆ ಮುಂದೊಂದ್ ದಿವಸ ಮೂಗು ಬಾಯಿ ಎಲ್ಲ ಗುಪ್ತಾಂಗ ತರ ಆಗ್ಬಿಡ್ತವೆ. ಅದನ್ನ ಒಂದ್ ನಾಟಕ ಮಾಡ್ಬೋದು ಅಂತ ನಾವ್ ಯಾರು ಅಂದ್ಕೊಂಡೇ ಇಲ್ಲ. ಅದನ್ನ ಅಡಾಪ್ಟ್ ಮಾಡಿದ್ದು ಟೀಮಿಗೆ ಮೊದಲು ನಾವು ರಾಯಲ್ ಸಲ್ಯೂಟ್ ಅವರಿಗೆ. ರೈಟರ್ ಲೋಕಿ ಅವರು, ಮೆಂಟರ್ ಗಣಪ. ಕಾಸ್ಟ್ಯೂಮ್ಸ್ ಇವತ್ತು ಪ್ರಪಂಚದಲ್ಲಿರೋ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಸ್, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಮರ್ಯಾದೆ ತೆಗೆದಂತ ಈ 3 ಜನರಿಗೆ ಮುಖಕ್ಕೆ ಒಂದು ಮರ್ಯಾದೆ ಇದೆ. ಯಾರು ಇವನು ಅಂದ್ರೆ ಮುಖಾನೇ ಫಸ್ಟ್ ಗೊತ್ತಾಗೋದು. ಅದನ್ನೇ ಮುಕ್ಕಾಲು ಪಾಲು ಮುಚ್ಚುವಂತದ್ದೊಂದು ಇಂಪಾರ್ಟೆಂಟ್ ಬಟ್ಟೆ ಆಗ್ಬಿಡುತ್ತೆ.
ಅದನ್ನ ಪ್ಲಾಟಿನಮ್ ಗೋಲ್ಡ್ ಅಲ್ಲೆಲ್ಲ ಮಾಡಿಸ್ಬೇಕಾಗುತ್ತೆ, ಬೆಳ್ಳಿಲೆಲ್ಲ ಆಲ್ರೆಡಿ ಮಾಡಿಸ್ಬೇಕಾಗುತ್ತೆ. ಆ ಹುಚ್ಚು ಶುರು ಆಗಿದೆ. ಹೌದು. ನಡೀತಾ ಇದೆ ಅದು. ಅದೇನ್ ಪ್ಲಾಟಿನಮ್ದು ಅಂತ ಏನೋ ತಗೊಂಬಂದ್ ಹಾಕೊಂಡ್ರಲ್ಲ, ಅದನ್ನೀಗ ಆಲ್ರೆಡಿ ಬೀದಿಲಿ ನೋಡ್ತಾ ಇದೀವಿ ನಾವು. ಆಮೇಲೆ ಆ ಮಾಸ್ಕ್ ಮೇಲೆ ಕಣ್ಣು ಮೂಗು ಬರ್ದ್ಬಿಟ್ಟು ಅವ್ರ ಫೇಸ್ ನೇ ಬರ್ಕೊಳ್ಳೋದೆಲ್ಲ ಶುರು ಆಗಿದೆ. ಅಲ್ಲ, ನೆಕ್ಸ್ಟ್ ಹಿಂಗೆ ಮುಂದೆ ಹೋದ್ರೆ ಮಾಸ್ಕ್ ಇರುತ್ತೆ, ಈ ಕಡೆ ಪ್ಯಾನ್ ಕಾರ್ಡು, ಈ ಕಡೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಹಿಡಿದ್ರೆ ಇಲ್ಲ ನೋಡ್ಕೋಪ್ಪ ಹೋಯ್ತು. ಇರ್ಬೋದು, ಅದನ್ನು ಒಂದು ನಾಟಕ ಮಾಡ್ಬೋದು. ಕರೋನಾ ಟೈಮಲ್ಲಿ ತುಂಬಾ ಕರೋನಾ ಬಗ್ಗೆ ಯೋಚನೆ ಮಾಡಿದ್ರಿ ರೈಟರ್ಸ್ ಮೆಂಟರ್ಸ್ ಅಂತ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ ಆಗಿತ್ತು. ನೋಡಿ, ನಮ್ಮ ವೇದಿಕೆ ಮೇಲೆ ಶೂಟಿಂಗ್ ಸ್ಕಿಟ್ ಬಂತು ಅಂದ್ರೆ ಸಾಕು, ನಮಗೆಲ್ಲ ಹಬ್ಬ ಮಾಡ್ದಷ್ಟು ಫೀಲ್ ಆಗುತ್ತೆ ರೀ. ಇವತ್ತು ಕೂಡ ಇಲ್ಲೊಬ್ಬ ಡೈರೆಕ್ಟರ್ ಲೈವ್ ಲೊಕೇಶನ್ ಅಲ್ಲಿ ಲೈವ್ ಆಗಿ ಶೂಟ್ ಮಾಡಿ ಯಾರು ಮಾಡದೇ ಇರೋದನ್ನ ನಾನ್ ಮಾಡಿ ತೋರಿಸ್ತೀನಿ ಅಂತ ಹೀರೋನ ಫಿಕ್ಸ್ ಮಾಡ್ಕೊಂಡು ಸಖತ್ ಜೋಶಲ್ಲಿ ಎಂಟ್ರಿ ಕೊಡ್ತಿದ್ದಾನೆ. ಸೊ ಲೆಟ್ಸ್ ವೆಲ್ಕಮ್ ಕುಂದಾಪುರದ ಸೂರ್ಯ, ಮೈಸೂರಿನ ಮನೋಹರ್, ಮಂಗಳೂರಿನ ಧೀರಜ್, ಮೂಡಬಿದಿರೆಯ ವಿಶ್ವನಾಥ್, ಮಂಡ್ಯದ ಮುತ್ತುರಾಜ್, ದೀಪಿಕಾ, ಚನ್ನರಾಯಪಟ್ಟಣದ ವಾಣಿ ಹಾಗೂ ಧಾರವಾಡದ ಸಿದ್ದಿ, ಜೊತೆಗೆ ಹಾಸನದ ಸಂತೋಷ್. ಬಿಟ್ರೆ ಒಬ್ರು ಡೈರೆಕ್ಟರ್ ಎಂಟ್ರಿ ಆದ್ರೆ ಕಮಾನ್ ಕಮಾನ್ ಡೈರೆಕ್ಟರ್ ಅಂತ ಸಾಂಗ್ ಹಾಕ್ಬೇಕಲ್ವಾ? ದೇನ್ 420 ಆಗ್ತಾವ್ರಲ್ಲ. ನಿಂಗ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಹೌದು, ಇನ್ನೊಂದ್ಸಲ ಏನಾದ್ರೂ 420 ಸಾಂಗ್ ಹಾಕಿದ್ರೆ ಬಿಟ್ರೆ ರಿಯಲ್ ಫ್ಯಾಕ್ಟ್ ಹೇಳಿ, ನಿಜವಾಗ್ಲೂ ನಾನು 420 ತರ ಕಾಣಿಸ್ತೀನ? ಯಾವುದೇ ಕಾರಣಕ್ಕೂ ಅನುಮಾನ ಇಟ್ಕೋಬೇಡ. ಬಸ್ ನಮಸ್ಕಾರ. ಜಿಜೆ ಅಣ್ಣಂಗೆ ಮೆಮೊರಿ ಸ್ಟಾರ್ ಅಂತ ಕೊಟ್ರಿ, ನನಗೆ ಯಾವ ಸ್ಟಾರ್ ಕೊಡ್ತೀರಾ? ಕರೆಕ್ಟ್ 420 ಸ್ಟಾರ್. ಚೆನ್ನಾಗಿದೆ. ಯಾಕ್ರು ನೋಡಿ, ಇದು ಡೈರೆಕ್ಷನ್ ಟೀಮು ಆರ್ಟಿಸ್ಟ್ ಎಲ್ಲ ಸೇರ್ ಮಾಡ್ತಿರೋ ಒಂದು ಷಡ್ಯಂತ್ರ. ಟಿವಿ ನೋಡ್ತಿರೋ ನನ್ನ 420 ತನಕ ಬಿಡಿ, ಇಡೀ ಸೆಟ್ ಅಲ್ಲಿ ದೇವ್ರಂತ ಮನುಷ್ಯ ನಾನು. ಬಿಟ್ರೆ ನಾನೊಬ್ಬ ಸಿನಿಮಾ ಡೈರೆಕ್ಟರ್. ಆಕ್ಚುಲಿ ನಾನು ಎಷ್ಟು ಕ್ರಿಯೇಟಿವ್ ಡೈರೆಕ್ಟರ್ ಅಂದ್ರೆ, ಸ್ಯಾಂಡಲ್ವುಡ್ ಇಂದ ಹಿಡಿದು ಹಾಲಿವುಡ್ ವರೆಗೆ ಬಾಕ್ಸ್ ಆಫೀಸ್ ಧೂಳೆಪ್ಸೋ ತರ ಕತೆ ಮಾಡ್ಕೊಂಡಿದ್ದೀನಿ. ಯಾವ ಪ್ರೊಡ್ಯೂಸರ್ ನನ್ಗೆ ಅವಕಾಶನೇ ಕೊಡ್ತಾ ಇಲ್ಲ. ಆದ್ರೂ ಆನಂದಣ್ಣ ಒಂದಲ್ಲ ಒಂದಿನ ನನ್ನ ಟ್ಯಾಲೆಂಟ್ ನ ಇಡೀ ಜಗತ್ಗೆ ಪ್ರೂವ್ ಮಾಡೇ ಮಾಡ್ತೀನಿ. ಬಸ್ ಇವಾಗೇ ನಮ್ ಪ್ರೊಡ್ಯೂಸ್ ಮಾಡಲ್ವಾ ನೀವು ರಕ್ಷಿತಾ ಫಿಲಂ ಫ್ಯಾಕ್ಟ್ರಿಲಿ? ಖಂಡಿತ ಮಾಡ್ತೀನಿ. ನಿನಗ್ ಮಾಡ್ತೀನ ಇಲ್ವಾ ಅನ್ನೋ ಗ್ಯಾರಂಟಿ ಇಟ್ಕೋಬೇಡ. ಬಸ್ ಇಟ್ಸ್ ಓಕೆ. ನಾನು ಇರೋ ಕ್ರಿಯೇಟಿವಿಟಿಗೆ, ಬುದ್ಧಿವಂತಿಕೆಗೆ ಪ್ರೊಡ್ಯೂಸರೇ ಬೇಡ ಅಣ್ಣ. ಲೈವ್ ಲೊಕೇಶನ್ ಹೋಗ್ತೀನಿ, ಲೈವ್ ಸಿಚುಯೇಷನ್ ಎಲ್ಲಿ ನಡೀತಿರ್ತದ ಅಲ್ಲೋಗಿ ಶೂಟ್ ಮಾಡ್ತೀನಿ. ನನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಟ್ಟು ನನ್ನ ಫ್ರೆಂಡು ಹೀರೋ ಆಗಕ್ಕೆ ಒಪ್ಪಿದ್ದಾನೆ. ಯಾರು ಗೊತ್ತಾ? ದಿ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಸೂಪರ್ 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 ಮಗ. ಸೂಪರ್ ಮನೆ ಬೆಂಕಿ ಬಿತ್ತು, ಒಂದ್ ಸ್ವಲ್ಪ ತಗ್ಯ. ಸೂರ್ಯ, ಅಯ್ಯೋ ಸಿನಿಮಾ ಮಾಡಕ್ಕಿನ್ ಮುಂಚೆನೆ ಸತ್ತೋದಲ್ಲಪ್ಪ. ಈ ಟೈಮಲ್ಲಿ ನಮ್ಮ ಮಮ್ಮಿನ ನೋಡ್ನಲ್ಲ, ಶಾಕ್ ಅಲ್ಲಿ ನನ್ಗೆ ಉಸಿರು ನಿಂತೋಯ್ತು ಕಣ. ನನ್ಗೂ ಬೆಳ್ಬೆಳಿಗ್ಗೆ ನೋಡ್ಬಿಟ್ಟು ಶಾಕ್ ಆಗಿ ಹೊರಗಡೆ 4 ಸಲ ಏನ್ ಹೇಳ್ದೆ ನನಗೆ ಗೊತ್ತೈತೆ. ಈ ವಿಷಯ ಬಿಡು. ಹೌದು, ನಿನ್ನ ಸಿನಿಮಾಕ್ಕೆ ನನ್ನನ್ನೇ ಹೀರೋ ಆಗಿ ತಗೊಂಡಿಯಲ್ಲ, ಯಾಕೆ ಅಂತ ಹೇಳು. ಸಿಂಪಲ್ ಮಗ, ಇಷ್ಟು ಫ್ಲೆಕ್ಸಿಬಲ್ ಇರೋ ಹೀರೋ ಕನ್ನಡ ಇಂಡಸ್ಟ್ರಿಲೇ ಇಲ್ಲ. ಥ್ಯಾಂಕ್ ಯು. ಆದ್ರೂ ನಿಮ್ ಕಾಲು ಸೂಪರ್ ಆಗಿದೆ. ಮಮ್ಮಿ, ನನಗೂ ಇವನಿಗೂ ಇರೋ ವ್ಯತ್ಯಾಸ ಒಂದೇ ಮಮ್ಮಿ. ನಾನು ಹೀಗ್ ನಿಲ್ತೀನಿ, ಇವ ಹೀಗ್ ನಿಲ್ತಾನೆ ಮಮ್ಮಿ. ನೋಡಿ ಸೂರ್ಯ ಅವರೇ, ಪರ್ಸನಲ್ ಬೇಡ, ಪರ್ಸನಲ್ ಬೇಡ. ನಾನು ಪರ್ಸನಲ್ ತೆಗಿತಿಲ್ಲ, ನೀವೇ ಕೆತ್ಕಿ ತೆಗಿತಿದ್ದೀರಿ. ಗೆಳೆಯ, ವೆರಿ ಸಿಂಪಲ್ ಕಣ. ನೀನ್ ಹೀರೋ ಆಗಿ ಮಾಡಿದ್ದು, ಇದಕ್ಕೆ ಲೊಕೇಶನ್ ಇಲ್ಲ, ಪ್ರೊಡ್ಯೂಸರ್ ಇಲ್ಲ, ಬಡ್ಜೆಟ್ ಇಲ್ಲ, ಆರ್ಟಿಸ್ಟ್ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ನೀನು ಹೀರೋ ಮಾಡಿದೀನಿ ಕಣ. ಯಾರು ಇಲ್ದೆ ಸಿನಿಮಾ ಹೆಂಗ ಮಾಡ್ತೀಯ? ಲೇ, ನನ್ನ ಬುದ್ಧಿವಂತಿಕೆಗೆ ಸಖತ್ತಾಗಿರೋ ಸಿನಿಮಾ ಮಾಡ್ತೀನಿ ಕಣ. ಹಿಡನ್ ಕ್ಯಾಮ್ರಾದ ಶೂಟ್ ಮಾಡ್ತೀನಿ. ನನ್ನ ಸ್ಟೋರಿಗೆ ಇದು ಹಿಡನೇನು
ಇದೇನಂದ್ರೆ ನಾನು ಹೇಳ್ದೆ ವಿಜಯನಿಗೆ ಕ್ಯಾಮ್ರಾ ಬೇಡ ಅಂತ ಕೊಟ್ರು, ನಾವೇನ್ ಮಾಡೋದು? ಆಯ್ತು, ಇದನ್ನೇ ಹಿಡನ್ ಅಂತ ನಾನು ಅನ್ಕೊಳ್ತೀನಿ. ಹೈಡ್ ಮಾಡಿ ಶೂಟ್ ಮಾಡ್ತೀನಿ. ನೋಡು ಮಗ, ನನ್ನ ಸ್ಟೋರಿಗೆ ಎಲ್ಲಿ ಸಿಚುವೇಶನ್ ಸಿಂಕ್ ಆಗುತ್ತೋ ಅಲ್ಲೇ ಹೋಗಿ ಲೈವ್ ಆಗಿ ಶೂಟ್ ಮಾಡ್ತೀನಿ. ಲೈವ್ ಲೊಕೇಶನ್, ಲೈವ್ ಶೂಟಿಂಗ್, ಅವಾರ್ಡ್ ಫಿಕ್ಸ್. ಸೂಪರ್ ಸೂಪರ್. ನೀ ಇಲ್ಲೇ ಇರಬಾರ್ದಿತ್ತು, ಮನೆಯಲ್ಲೇ ಇರ್ಬೇಕಿತ್ತು. 2 ತಿಂಗಳು ಕಳ್ಸಿದ್ರಲ್ಲಪ್ಪ. 15 ದಿವಸ ಇಲ್ಲೇ ಇದ್ದೆ ಅಲ್ಲಪ್ಪ. ಆ ಕಡೆ ನಾ ತಿರ್ಗದೇ ಇಲ್ಲ ಮಗ. ಫಸ್ಟ್ ಸೀನ್ ಕಡ. ಓಕೆ, ಎಲ್ಲಾ ಸಿನಿಮಾದಲ್ಲೂ ಆನಂದಣ್ಣ ಹೀರೋ ಎಂಟ್ರಿಲಿ 10 ಜನಕ್ಕೆ ಡಗ 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 ಅಂತ ಹೊಡ್ಕ ಬರ್ತಾರೆ. ಮಗ ಅದಕ್ಕೆ 10 ಜನ ಪೊಲೀಸು ಹೀರೋಗೆ ನಾಯಿ ಹೊಡೆದಂಗೆ ಇಲ್ಲಿ ಹೊಡಿತಾರೆ. ಸೂಪರ್ ಸೂಪರ್ ಮಗ. ನಾನು 250 ಸಿನಿಮಾ ಹೀರೋ, ಒಂದ್ರಲ್ಲೂ ಇಂಥ ಇಂಟ್ರೊಡಕ್ಷನ್ ಇಲ್ಲ ಮಗ. ಓಕೆ 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 ಓಕೆ. ಆ ಜೂನಿಯರ್ ಆರ್ಟಿಸ್ಟ್ ಪೊಲೀಸನ್ ಕರ್ಸು. ಜೂನಿಯರ್ ಆರ್ಟಿಸ್ಟ್? ನನ್ನಂತ ಡೈರೆಕ್ಟರ್ ಇರ್ಬೇಕಾದ್ರೆ ಜೂನಿಯರ್ ಆರ್ಟಿಸ್ಟ್ ಇಟ್ಕೊಂಡ್ ಮಾಡ್ತಾರ? ನೀನೇ ಜೂನಿಯರ್ ಆರ್ಟಿಸ್ಟ್? ಏನ್ ಹೇಳ್ತೀಯೋ? ಯಾಕ್ರೋ, ಯಾಕೆ ಹಿಂಗ್ ಮಾಡ್ತೀರಾ? ಮನ್ಸಿಗೆ ಘಾಸಿ ಮಾಡ್ತಾ ಇದ್ದೀರಾ ಎಲ್ಲ ಸೇರಿ. ಗೆಳೆಯ ಏನಿಲ್ಲ ಗೆಳೆಯ, ಜೂನಿಯರ್ ಆರ್ಟಿಸ್ಟ್ ಯಾರಿಲ್ಲ, ನಾವೇ ಲೈವ್ ಲೊಕೇಶನ್ ಹೋಗೋಣ. ಪೊಲೀಸರ ಹತ್ರ ಹೋಗೋಣ, ಕ್ರಿಕ್ ತಗೊಳ್ಳೋಣ, ಅವ್ರು ಹೊಡಿಯೋ ತರ ಮಾಡೋಣ. ಅದೇ ಸಿಚುವೇಶನ್ ಅಲ್ಲಿ ನಾನು ರಿಯಲ್ ಆಗಿ ಶೂಟ್ ಮಾಡ್ಬಿಡ್ತೀನಿ. ಸೂಪರ್ ಸೂಪರ್ ಮಗ. ಬಾ ಲೊಕೇಶನ್ ಹೋಗು. ಬಾ ಶಾರ್ಟ್ ಮಾಡೋಣ. ಶಾರ್ಟ್ ಬೇಡ, ಶೂಟ್. ವಿಶ್ವ ಮಾಸ್ಕ್ ತೆಗೆದ್ಬಿಡ. ಐ ಲೈಕ್ ಯು. ಗಡ್ಡನೇನೋ ಅದು. ಅವ್ನಿಗೆ ಲವ್ ಫೇಲಿಯರ್ ಆದಾಗಿದೆ ಅನ್ಕೊಡೋ ಈ ಗೆಟಪ್ ಅಲ್ಲ ಅವನು. ಹೌದಾ? 303 ವಿಧಾನಸೌಧದಲ್ಲಿರೋ 3 ಸಿಂಹಗಳು. ಅಶೋಕ ಸ್ತಂಭ. ಅಶೋಕ ಸ್ತಂಭದಲ್ಲಿರೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಆ ಕಾಣದಿರೋ 4ನೇ ಸಿಂಹನೇ ಮುತ್ತು. ESI ವಿಶ್ವ, ಸಣ್ಣ ಬಾಲಕೃಷ್ಣ ಶೆಟ್ಟಿ ಫ್ರಮ್ ಮೂಡಬಿದ್ರಿ. ಕ್ರಿಮಿನಲ್ ಕೇಸ್ ಬೇಕಾ ಸರ್? ಕ್ರಿಮಿನಲ್ ನಾನು ಬರೋಗಿಂತ ಮುಂಚೆಲ್ಲಿ ಯಾರು ಎಸ್ಐ ಆಗಿದ್ರು ಅವಾಗ ಎಷ್ಟು ಜನ ಕ್ರಿಮಿನಲ್ಸ್ ಇದ್ರು ಅದ್ರ ನಂಗೆ ಲೆಕ್ಕ ಬೇಡ. ಇವಾಗ ನಾನು ಬಂದಿದ್ದೀನಿ, ನಾನು ಬಂದ ಮೇಲೆ ಇಲ್ಲ ಇದ್ದ ಎಲ್ಲ ಕ್ರಿಮಿನಲ್ಸ್ಗಳು ನನ್ನ ಕಾಲ ಬಳಿ ಬಂದು ಬೀಳ್ಬೇಕು. ಕಾಸ್ಟ್ಯೂಮ್ ತೆಗೆದ್ರೆ ನೀವು ಹಂಗೆ ಕಾಣ್ತೀರಾ ಸರ್. ಒಳ್ಳೆ ಲೊಕೇಶನ್, ರಿಯಲ್ ಪೊಲೀಸು, ಕಿರಿಕ್ ತಕೋ, ಹೊಡೆದಾಡು, ಅವ್ರು ಹೊಡಿಯೋ ತರ ಮಾಡು. ನಾನು ಲೈವ್ ಆಗಿ ಶೂಟ್ ಮಾಡ್ತೀನಿ ಕಣೋ. ಅವಾರ್ಡ್ ಫಿಕ್ಸ್. ಯಾರು ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂದ್ರೇನು ಅವಾರ್ಡ್ ತಕೊಂಡೇ ತಗೋತೀನಿ ಮಗ. ನೀ ತಗೊಳ್ಳೋದಲ್ಲ, ನನಗೆ ಕೊಡ್ಸ್ಬೇಕು ಕಣ. ಓಕೆ ಕಣ, ಕೊಡ್ಸ್ತೀನಿ. ಹಾಯ್ ಮಗ, ಹೇಗಿದ್ಯಾ? ತಂಗಿ ಹಂಗವಳೆ. ಚೂಡಿ ಕಳ್ಸಿದ್ದೆ, ಸರಿ ಹೋಯ್ತಾ? ಯಾರೋ ನೀನು? ವಯಸ್ಸಿಗೇನಾಯ್ತು? ಅದು ನಮ್ಮ ಗಣಪಣ್ಣ ಹೇಳಿದ್ರು, ಅಪ್ಪಿ ನನ್ಗೆ ವಿಶ್ವನಾಥ್ ಬೇಡ, ನನ್ಗೆ ಬೇರೆ ಪಾತ್ರ ಬೇಕಂತ ಹೇಳಿ. ಅದಕ್ಕೋಸ್ಕರ ನಾನು ಬೇರೆ ಚೇಂಜ್ ಓವರ್ ಮಾಡಿ ಪಾತ್ರ ಮಾಡಿ. ಈ ಟೈಮಲ್ಲಿ ವಾಯ್ಸ್ ಚೇಂಜ್ ಮಾಡಬೇಡ. ಕೊರೋನಾ ಬಂತು ಅಂತ ಹೇಳಿ ತಗೊಂಡು ಹೋಗ್ತಾರೆ. PC ಕಾಸ್ಟ್ಯೂಮ್ ಸಖತ್ತಾಗಿದೆ ಕಣ. PC ಕಾಸ್ಟ್ಯೂಮ್? ಮತ್ತೆ ನಾನು PC SI, ಇದು PC. ಶರಣ, ನಂಗೆ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟರ್ ಕೊಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಮರ. ಹೋಗ್ಲಿ, ಇದೇ ಲೊಕೇಶನ್. ನೀನೇನು ಆರ್ಟಿಸ್ಟ್? ನಾನು ಆರ್ಟಿಸ್ಟ್ ಅಲ್ಲ ಕಣೋ, ಪೊಲೀಸ್. ಪೊಲೀಸ್. ಡು ಐ ಲುಕ್ ಲೈಕ್ ಅನ್ ಆರ್ಟಿಸ್ಟ್? ನೋ, ಡೆಂಟಿಸ್ಟ್. ನಾನು ಆರ್ಟಿಸ್ಟ್ ಅಲ್ಲ, ನಾನು ಪೊಲೀಸ್. ಅಶೋಕ ಸ್ತಂಭದಲ್ಲಿರೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದರೆ ಆ ಕಾಣದಿರೋ 4ನೇ ಸಿಂಹನೇ ರಾಜ ರವಿವರ್ಮ. ನೀನು ಸಾಯಿ ಕುಮಾರ್, ನಾನು ದೇವರಾಜು, ನೀನು ಪಟ್ಟಣ ವೆಂಕಟೇಶ್. ಬಾ ಶೂಟಿಂಗ್ ಮಾಡು. ನಾನು ಪೊಲೀಸ್ ಅಲ್ಲ, ನಾನು ಆರ್ಟಿಸ್ಟ್. ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಕಾಕಿ ಹಾಕಿದ್ದಲ್ಲ, ಪದೇ ಪದೇ ಕೇಳ್ತಾ ಇದ್ದೀನಿ. ನಾನು ಪೊಲೀಸ್ ಅಲ್ಲ. ಅಲ್ಲ ಕೊಡು, ಪೊಲೀಸ್ ಅಲ್ವಾ? ಮಗನೇ, ಇನ್ನೊಂದ್ ಸರ್ತಿ ಏರಿಯಾದಲ್ಲಿ ಎಲ್ಲಾದ್ರೂ ಕಾಣಕ್ ಸಿಕ್ಕಿದ್ರೆ ಫ್ರಂಟ್ ಬ್ಯಾಟು ಕಟ್ ಮಾಡ್ಬಿಟ್ಟು. ಅವ್ರನ್ನೇ ಪೋಲಿ ಅಲ್ಲ ಅಂತೇನೋ, ಪೊಲೀಸ್ ಅಲ್ಲ ಅಂತೇನೋ. ಚೆನ್ನಾಗಿ ಬಂತಲ್ಲ. ಇದು ಒಂದು ಆಕ್ಟಿಂಗ್ ಏನೋ, ಒಂದು ಫೇಸ್ ಎಕ್ಸ್ಪ್ರೆಷನ್ ಇತ್ತ ಇದ್ರಲ್ಲಿ. ಏನೇ
ಫೇಸ್ ಎಕ್ಸ್ಪ್ರೆಷನ್ ಇತ್ತ ಇದ್ರಲ್ಲಿ. ಇದು ಪಾತ್ರದೊಳಗಡೆ ಎಳಿಬೇಕು. ಮೀಟಿಂಗ್ ಅಲ್ಲಿ ಗಣಪನ ನನ್ ಮಾತ್ರ ಕಂಪ್ಲೇಂಟ್ ಮಾಡಿದ್ರು ಲೇಟ್ ಆಗಿ ಬರ್ತಾರೆ ಅಂತ ತಿಳ್ಕೊಳ್ಳೋದಲ್ಲ. ಅಲ್ಲ, ನೀನ್ ಬರೋದೇ ಲೇಟು, ಏನ್ ಹೇಳಕ್ಕಿಲ್ಲ. ಓಕೆ ಗೆಳೆಯ, ಪಾತ್ರದೊಳಗಡೆ ಇಳಿಬೇಕು. ಮೊದ್ಲೇ ಪ್ರೊಡ್ಯೂಸ್ ಮಾಡಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗಿ ಹೇಳಿದಾರೆ. ಪಂಚ್ ಮಾಡ್ತವ್ರು ಮರ್ಯ. ರೀಟೇಕ್ ಪಂಚೆ ನೋಡಿ ಬಿಡ. ಓಕೆ ರೆಡಿ. ಒಂದ್ಸಲ ಬ್ಯಾಕ್ ಇದು ಬ್ಯಾಕ್. ಓಕೆ ಮಚ ಮಾಸ ಸಾಕಾದಾಗ ಮಾಡ್ತೀಯ ಕಾಣೋ. ಇದೇನಿದು ಹೊಟ್ಟೆ? ಮಸಾಜ್ ಇಲ್ಲಿ ತನಕ ಮಾಡಿದ್ ನಾನು ಮಸಾಜ್. ಈಗ ನೀರ್ ಹಾಕೊಂಡು ಮಸಾಜ್ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ. ನಾಯಿ ನನ್ನ ಮಗನ ಇಷ್ಟು ಹೊಡೆದು ಮಸಾಜ್. ಏಯ್, ಅವ್ರು ಮಸಾಜ್ ಮಾಡೋದ್ ಬಿಟ್ಟು 10 ವರ್ಷ ಆಯ್ತು, ಮತ್ತೆ ನನ್ ಗೆಳೆಯ ಸಕ್ಕತ್ತ ಬಂತು ಕಣ ಸೀನು, ಸೂಪರ್ ಆಗಿ ಬಂತು. ಆದ್ರೆ ಒಂದೇ ಒಂದು ಲೆಗ್ ಶಾಟ್ ಇದ್ದಿದ್ರೆ ಸಕ್ಕತ್ತ ಇರ್ತಿತ್ತು. ನನ್ ಸಾಯಿಸ್ಬೇಕಂತ ಹೇಳಿ ಡಿಸೈಡ್ ಮಾಡ್ದಲ್ಲ. ಈಗ ಅಷ್ಟೊಂದು ಪಂಚ್ ಮಾಡಿದ್ಯಾ, ನೀನ್ ಬದುಕಿರೋದು ವೇಸ್ಟ್. ಏನಿಲ್ಲ ಗೆಳೆಯ, ಪೊಲೀಸ್ ಓಡ್ ಬಂದು ಎದೆಗೆ ಒದಿಬೇಕಷ್ಟೇ, ಸಿಂಪಲ್. ಬೇಡ ಅಣ್ಣ, ನನ್ ಬಿಟ್ಬಿಡು ಅಣ್ಣ. ಇವ್ರು ಹೇಳ್ತಾವ್ನೆ ತಾಕತ್ತಿದ್ರೆ ಎದೆಗೆ ಒದಿಯ ಕೇಳು, ಪೊಲೀಸ್ ಓಡ್ ಬಂದಿ ಅಂತ. ಎದೆಗೆ ಪೊಲೀಸ್ ತಾಕತ್ ಬಗ್ಗೆ? ಹೌದಣ್ಣ. ಅಯ್ಯೋ ಬಿಕ್ನಾಸಿ ನನ್ನ ಮಗನೇ. ಇನ್ನೊಂದ್ ಸರ್ತಿ ನನ್ ತಾಕತ್ ಬಗ್ಗೆ ಹೇಳೋ. ತಾಕತ್ ಬಗ್ಗೆ ಮನೇಲೇನೋ ಹೆಂಡತಿ ಕೈಲಿ ಒದಸ್ಕೊತಾರೆ, ಹಂಗಂತ ತಾಕತ್ ಬಗ್ಗೆ ಮಾತಾಡ. ಶೂಟಿಂಗ್ ಮುಗೀತೇನ? ಇವಾಗ ಸ್ಟಾರ್ಟ್ ಆಗಿರೋದು. ಅಯ್ಯೋ ದೇವರೇ, ಅಪ್ಪ ಫಸ್ಟಿಗೆ ಹಿಂಗ. ಸರಿ, ನೆಕ್ಸ್ಟ್ ಲೊಕೇಶನ್ ಯಾವುದು? ಲೊಕೇಶನ್ ನನಗೂ ಗೊತ್ತಿಲ್ಲ. ರೋಡಲ್ಲಿ ಹೋಗ್ತಿರೋಣ, ನಮ್ ಸ್ಟೋರಿಗೆ ಯಾವ ಸಿಚುವೇಶನ್ ಸಿಂಕ್ ಆಗುತ್ತೋ ಅಲ್ಲೇ ಹೋಗಿ ಲೈವ್ ಆಗಿ ಶೂಟ್ ಮಾಡ್ಬೋಣ. ಸೂಪರ್ ಕಣ. ನಡಿ. ಸಿಚುವೇಶನ್ ಸಕ್ಕತ್ತಾಗಿದೆ ಕಣ, ಬಾ ಇಲ್ಲ ಶೂಟ್ ಮಾಡ್ಬೋಣ. ಅಣ್ಣ ಸೊತ್ತೋಗಿದ್ದಾನೆ ಕಣು, ಅವನ ಹತ್ರ ಬಂದು ಸಕ್ಕತ್ತಾಗಿದೆ ಅಂದ್ರೆ ಮೆಟ್ಟ ಹೊಡಿತಾರೆ. ಮಗನೇ, ನನ್ನ ಸ್ಟೋರಿಲಿ ಇದು ಒಂದು ಸಿಚುವೇಶನ್ ಇದೆ ಕಣ, ಬಾ ಶೂಟ್ ಮಾಡೋಣ. ಏನಿಲ್ಲ ಮಗ, ಸಿಂಪಲ್ ಸೀನು. ಪೊಲೀಸ್ ತಂಗಿನ ನೀನ್ ಲವ್ ಮಾಡಿರೋದಕ್ಕೆ ಅವ್ರ ನನಗೆ ನಾಯಿ ಹೊಡೆದಂಗ್ ಹೊಡಿತಾನೆ. ಹೊಡೆದಾಯ್ತು ಕಣ. ಆ ನೋವ್ನ ನಿಮ್ಮ ಅಪ್ಪಂಗೆ ಹೇಳಕ್ಕೆ ಅಂತ ಬರ್ತೀಯ, ಅಷ್ಟೊಳ್ಳೆ ನಿಮ್ಮ ಅಪ್ಪ ಸತ್ತೋಗಿರ್ತಾನೆ. ಅಪ್ಪ ಯಾರು? ಓಕೆ ರೆಡಿ. ಹೆಂಗ್ ಸತ್ತ ಬೇಕಾ? ಏನಿಲ್ಲ ಮಗ, ಲಾಸ್ಟ್ ನಿಮೆ ಮಹಾಸಂಘದಲ್ಲಿ ತಡೆ. ಏಯ್ ಚೆನ್ನಾಗಿದೆ. ಏನಿಲ್ಲ ಮಗ, ಲಾಸ್ಟ್ ಮಹಾಸಂಗಮದಲ್ಲಿ ಹೌದು ಮಾಡಿದ್ದೇ ಮಿಮಿಕ್ರಿ ಮಾಡ್ತಿದ್ದ ಅಂತ ಸಾಯಿಸ್ಬಿಟ್ರು ಕಣ. ಅಣ್ಣ ಈಗ ಸತ್ತೋಗ್ಬಿಟ್ಟ ಕಡಣ. ಮಮ್ಮಿ, ಹೋದ್ವಾರ ಆದ ಇವನ ಮನಸ್ಸಿಗೆ ನೋವು, ಈಗ ಎಲ್ಲ ನಿವೇದನೆ ಮಾಡ್ಕೊತಿದ್ದಾನೆ. ಹೋಗ್ಲಿ ಬಿಡು. ರೆಡಿ. ಇವಾಗ ಸಿಂಪಲ್ ಡೈಲಾಗ್. ಅಯ್ಯೋ ದುರ್ವಿಧಿಯೇ, ಇಷ್ಟು ಬೇಗ ನನ್ನ ಬಿಟ್ಟು ಹೋದ ಅಪ್ಪ ತಳ್ಬೇಕು. ಅಯ್ಯೋ ದುರ್ವಿಧಿ. ಓಕೆ ರೆಡಿ. ಕರುಣ ರಸ. ಅಪ್ಪ ಹೆಂಗ್ ಹೋಗ್ಬಿಟ್ಟೆ ಅಪ್ಪ? ಈಗ ಮನೆ ಹಾಕ್ಸ್ಕೊಂಡ್ಬಿಟ್ಟ.
ಬೇಸಮ್ಮ ಎಲ್ಲ ಓವರ್ಲ್ಯಾಪ್. ಒಂದು ಕ್ಯಾಮ್ರಾ ಸೆನ್ಸ್ ಇಲ್ಲ, ಏನಿಲ್ಲ. ಅಲ್ಲ, ಕ್ಯಾಮ್ರೋನ್ ವೈಟ್ ಕ್ರಿಕೆಟರ್. ಓಕೆನಾ? ಓಕೆ ಓಕೆ. ಸ್ವಲ್ಪ ಸ್ವಲ್ಪ ಫೇಸ್ ಎಕ್ಸ್ಪ್ರೆಷನ್. ನೀ ಇಲ್ಲಿ ಬಂದ್ರೆ ಫೇಸ್ ಎಲ್ಲ ಕಾಣಿಸುತ್ತೆ. ಓಕೆ ಓಕೆ. ಆ ಕಡೆ ಹೋಗು. ಕಾಣದೇ ಇರೋ ಮಗನ್ನ ಯಾವಾಗ ಹುಟ್ಟಿದ್ದೆ? ಹೋಟ್ಲೂಟ ತಿನ್ನಕ್ಕೆ ಇದಕ್ಕೆ ಹೋಯ್ತಿದ್ದೆ ನಾನು. ಅಯ್ಯೋ, ನಿನ್ಗಿತ್ತ ಇಲ್ಲ ಡೈಲಾಗು. ಅಯ್ಯೋ ಅಯ್ಯೋ, ಹೇಳ್ಬಾರ ಜಾಗದಲ್ಲಿ ಹೋಗ್ತಿಯಲ್ಲೇ ಅಕ್ಕ. ಇದನ್ನ ನೋಡೋದಕ್ಕೆ ನಾ ಅಲ್ಲಿಂದ ಇಲ್ಲಿ ಬರ್ಬೇಕಕ್ಕ. ಓಕೆ 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 ಅಂತ ಈಗ ಬಡ್ಕೊಂಡ್ ಸಾಯಿ. ಹಲೋ, ಎಲ್ಗಪ್ಪ ಹೋಗ್ತಿದ್ಯಾ? ಬ್ಯಾಂಕಾಕಲ್ಲಿ ಮಸಾಜ್ ಮಾಡಿಸ್ಕೊಳಕ್ಕೆ ಬರ್ತೀಯಾ? ಅಲ್ಲಿ ಹೋದ್ರೆ ಇಲ್ಲಿ ನಿಮ್ಮಪ್ಪ ಮಾಡಿರೋ ಸಾರ ಯಾವ ಬೋ 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 ಬೋನ್ವಿಟ ನಮ್ಮ ಮಗ ಕೊಡಿಸ್ತಾನೆ. ಹಲೋ, ಯಾರಪ್ಪ ಯಾರಿಗಪ್ಪ? ಅವನು ನನಗೂ ಸಂಬಂಧನೇ ಇಲ್ಲ. ಅಂದ್ರೆ ನೀನೀಗ ಸಾಲ ಕೊಡಲ್ವಾ? ನಾವೇ ಹಾಗಾದ್ರೆ ನಾನೇ ಕೊಡ್ತೀನಿ. ಕೊಡು. ಅಲ್ಲ, ಏನೋ ಬಾಸು 2 ಅವರ್ ಮಲಗಿದ್ರ ಬತ್ತಿ ಮತ್ತೆ ಅವ್ರು ಹೊಡೆದ್ರು ಅಂತ ಟೆನ್ಷನ್ ಮಾಡ್ಬೇಡ ಕಣಪ್ಪ. ಅಂತವ್ ನಿಮ್ಮ ಅಪ್ಪ 1000 ತಿಂತಿದ್ದ ಬದುಕಿದ್ದಾಗ. ಬಾರಪ್ಪ ತಲೆ ಬೋಳಿಸ್ಕೊಂಡ್ ಪಿಂಡ ಇಡು. ತಲೆ ಬೋಳ್ಸ್ಕೊಳ್ಬೇಕ? ತಲೆ ಬೋಳ್ಸ್ಕೊಂಡ್ರೆ ನಾನು ಕಂಟಿನ್ಯೂಟಿ ಪ್ರಾಬ್ಲಮ್ ಆಗಲ್ವಾ? ಹೋಗಲೇ ಹೋಗಲೇ. ಅವ್ನ್ ಗುಂಡೆ ಮಾಡ್ಸ್ಕೊಳಿಕಿಲ್ಲ ಅಂತ ಎದ್ವಾ. ಈ ಸಿಚುವೇಶನ್, ಲೈವ್ ಲೊಕೇಶನ್, ಲೈವ್ ಶೂಟಿಂಗ್, ಅವಾರ್ಡ್ ಫಿಕ್ಸ್. ಅಂತೂ ನೀನು ಬುದ್ಧಿ ತೋರಿಸಿ ಬಿಟ್ಟೆಲ್ಲ. ಸಖತ್ತಾಗೆ ತೋರಿಸ್ದೆ ಮಗನೆ. ನೀನು ಬೇಡ, ನಿನ್ನ ಸಾವಾಸನೂ ಬೇಡ. ನಿನ್ನ ಶೂಟಿಂಗ್ ನಾ ಇರಲ್ಲ. ಗೆಳೆಯ, 1 ಸೆಕೆಂಡ್ ಯೋಚನೆ. ಲಕ್ಷಾಂತರ ಜನರ ಚಪ್ಪಾಳೆ, ಆಡಿ ಕಾರು, ವಿಸಲ್ಲು, ಆ ಸೆಲ್ಫಿಗಳು, ಕೋಟ್ಯಾಂತರ ಜನರ ಕೂಗಾಟ. ಯಾರೋ ನೀನು? ಹೆಂಗೆ ಮಗ, ಹೆಂಗೆ ಡ್ರೀಮ್ ಹೆಂಗೆ? ನೆಕ್ಸ್ಟ್ ಲೊಕೇಶನ್ ಹೇಳು ಮಗ. ನೆಕ್ಸ್ಟ್ ಲವ್ ಸೀನ್ ಕಣ. ಏನಪ್ಪಾ ಅಂದ್ರೆ ಸೀನು, ನಿಮ್ಮಪ್ಪ ಸತ್ತಿದ್ರು ನಿಂಗ್ ಹಠ ಸ್ವಲ್ಪನೂ ಕಡಿಮೆ ಆಗಿರಲ್ಲ. ಆ ಹುಡುಗಿನ ಲವ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಪಾರ್ಕ್ ಅಲ್ಲಿ ಹೋಗಿ ಮೀಟ್ ಮಾಡ್ತೀಯ. ಅವಳು ಒಬ್ಳೇ ಕೂತಿರ್ತಾಳೆ. ಸ್ಟೋರಿಗೆ ಸಿಂಕ್ ಆಗೋ ಸಿಚುವೇಶನ್ ಇಲ್ಲೇ ಇದೆ. ಅವಳೇ ನೀನ್ ಲವರ್ ಅನ್ಕೋ, ಪಕ್ಕದಲ್ಲ ಕೂತ್ಕೋ, ಐ ಲವ್ ಯು ಅಂತ ಪ್ರಪೋಸ್ ಮಾಡು. ಅಲ್ಲಿ ತಪ್ಕೊಂಡ್ಬಿಡು ಗೆಳೆಯ. ಇವಾಗ ನೋಡು ಹೆಂಗ ಕೊಡ್ತೀನಿ ಅಂತ ಹೇಳಿ. ಸೇಮ್ ಸಿಗ್ನಲ್. ಐ ಲವ್ ಯು. ಏನು ನೋಡು, ಎಲ್ಲ ಬಿಟ್ಟವರು ಲವರ್ ಆಗ್ತಾರಂತ ನಮ್ಮ ಆನಂದ್ ಅಣ್ಣ ಹೇಳಿದ್ದಾರೆ. ಲವ್ ಯು ಬೇಬ್ಯಾ ಅಂತಾನೆ ನನ್ಗೆ. ಅವೇನು ಮಾತೆತ್ತಿದ್ರು ಹೊಡಿತಾರೆ ಮಗ. ಹುಡುಗಿ ಫೈರ್ ಅಲ್ಲಿ ಇದ್ದಾಳೆ. ಅವ್ರ ಜೊತೆ ಒಂದು ಡ್ಯೂಯೆಟ್ ಸಾಂಗ್ ಆಡ್ಬಿಟ್ರೆ ಕೂಲ್ ಆಗ್ಬಿಡ್ತಾಳೆ ಕಣ. ಆ ಹುಡುಗಿ ಪಾತ್ರದೊಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿದ್ದಾಳೆ. ಪಕ್ಕ ಗಣಪಡು ಶಿಷ್ಯ ಇರ್ಬೇಕು. ಸಾಂಗ್ ಬರುತ್ತೆ ಇವಾಗ, ಡ್ಯೂಯೆಟ್ ಸಾಂಗು. ಓಕೆ, ಮ್ಯೂಸಿಕ್. ಅಯ್ಯೋ 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 ಬಿಡ್ರಿ ಬಿಡ್ರಿ. ಅಯ್ಯೋ ಬಿಡ್ರಿ. ಯಾವಾಗ ಎಂಟ್ರಿ ಕೊಡ್ತೀವಿ?
ಇನ್ನು ಲೇಟ್ ನಿನ್ ಎಂಟ್ರಿ ಆಗ್ಲೇ ಬಂದ್ ಸತ್ತ ಅವನು. ಕತೆ ಗೊತ್ತಾಗೋಯ್ತು, ಕತೆ ಗೊತ್ತಾಗೋಯ್ತು. ಇಟ್ಕೊಂಡಿದ್ನ. ಅಯ್ಯೋ ಸಾರಿ ರೀ. ರೀ ನೀವು ನಿಜವಾಗ್ಲೂ ನನ್ನ ಲವ್ ಮಾಡ್ತೀರಾ? ಎಸ್ ಬೇಬಿಯಾ. ಮದ್ವೆ ಆಗ್ತೀರಾ? ಆಗ ಏನಂದ್ರಿ? ಐ ಲವ್ ಯು ಬೇಬಿಯಾ. ಐ ಲವ್ ಯು. ಥ್ಯಾಂಕ್ ಯು ಬಾಯ್. ಬನ್ನಿ ಬನ್ನಿ ಮದ್ವೆ ಆಗೋಣ. ಹೇ ಮತ್ತೇನಿಲ್ಲ ಏನೂ ಇಲ್ಲ ಹೋಗತ್ಗೆ. ಅಲ್ಲ ನೀವೀಗ ಮದ್ವೆ ಆಗ್ತೀರಿ ಅಂತ ಹೇಳಿದ್ರಿ. ಮ್ಯಾಟ್ರ್ ಬೇರೆ ಇದೆ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಮ್ಯಾಟ್ರಂತೆ. ಭಟ್ರೆ, ಈ ಸುಂದರ ಸುಶೀಲ ಸಮಾಜದಲ್ಲಿ ನನ್ನಂತಹ ಸುಳಿಗೆ ಇಷ್ಟೊಂದು ಕಷ್ಟ ಬರ್ಬಾರ್ದಿತ್ತು ಸರ್, ಬರ್ಬಾರ್ದಿತ್ತು. ಇದನ್ನು ತಡೆಯೋ ಕನ್ಸು ಯಾರು ಇಲ್ವಾ? ನಾನಿದ್ದೀನಿ. ಓ ಯಂಗ್ ಲೇಡಿ, ವಾಟ್ ಹ್ಯಾಪನ್? ವಾಟ್ ಇಸ್ ದ ಮ್ಯಾಟರ್? ವೈ ಕ್ರೈಂಗ್? ಐಸ್ ಫುಲ್ ವೆಟ್ 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 ವೆಟ್. ಅಣ್ಣಯ್ಯ, ವಾಟ್? ಅಣ್ಣಯ್ಯ, ತಂಗಿ, ವಾಟ್ ಇಸ್ ದ ಮ್ಯಾಟರ್? ಏನಾಯ್ತು? ಇವನು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಹೇಳಿ ನನ್ಗೆ ತಂಗಿ ಯಾಕೆ ಮಾಡಿದೆ? ಮ್ಯಾಟ್ರ್ ಬೇರೆ. ಅಣ್ಣ ಬೈಲಿ ಶೂಟಿಂಗ್ ಅಂತ ಹೇಳು. ಬೇಕು ಬೇಕು ಬೇಕು. ಏನು ರಂಗ ರಂಗ ಅಂತ ಹೇಳಿ ನನ್ ಮನ್ಸು ಬಿಟ್ಟಿಲ್ವ? ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ ನಿಜಾನ? ಮದ್ವೆ ಆಗ್ತೀನಿ ಅಂತ ಹೇಳಿದ್ ನಿಜಾನ? ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ ನಿಜಾನ? ತಾನೆ ಮತ್ತೆ ಯಾಕೆ ಮದ್ದಾಗ್ತಿಲ್ಲ? ಯಾಕೆ ಮದ್ದಾಗ್ತಿಲ್ಲ? ಮದ್ವೆ ಆಗ್ತಿ ಅಲ್ವಾ? ನೀನೇ ತಾಳಿ ಕಟ್ಟಿ ಬಚಾವಾಗಿದ್ಯಾ. ಅಕಸ್ಮಾತ್ ಒಂದೇ ಒಂದ್ ಸೆಕೆಂಡ್ ಲೇಟ್ ಆಗಿದ್ರು ನಾನೇ ಕಟ್ಬಿಡ್ತಿದ್ದೆ. ಹಿಂಗೇನ್ ಬರ್ಬಾರ್ದು ದೊಡ್ಡ ರೋಗ ಬಂತು ನಿನ್ ಜನ್ಮಕ್ಕೆ ಹಿಂಗೆ. ಇನ್ಮೇಲೆ ಏನಾದ್ರೂ ಸಂಸಾರದಲ್ಲಿ ಕಿರಿಕ್ ಪಿರಿಕ್ ಏನಾದ್ರು ಮಾಡಿದ್ರೆ ಮಗನೆ ಫ್ರಂಟ್ ಬ್ಯಾಕ್ ಏನಿರಲ್ಲ ಕಟ್ ಮಾಡ್ಬಿಡ್ತೀನಿ. ಹುಷಾರ್. ಏನ್ ಬೇಕಾದ್ರೂ ಮಾಡಿ ಬಾಯಿ ವರ್ಷಗಳು. ಇದು ಯಾವ ಕ್ಯಾರೆಕ್ಟ್ರು? ಇದು ಮಗ. ಮಗ ಯಾರಿಗೆ? ನಿಮ್ದೆ ಮಗ. ಸಕ್ಸಸ್, ಗ್ರೇಟ್ ಸಕ್ಸಸ್. ಸಕ್ಸಸ್ ಮಾರಯ್ಯ, ಸಕ್ಸಸ್ ಅಲ್ಲ ಅದು. ಶೂಟಿಂಗ್ ಕಂಪ್ಲೀಟ್ ಆಯ್ತು, ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಅವಾರ್ಡ್ ಬಂದೇ ಬರುತ್ತೆ. ಮಗ ಶೂಟಿಂಗ್ ಮಾಡ್ತಾ ಮಾಡ್ತಾ ನಿಂಗೆ ಮದುವೆ ಮಾಡಿಸ್ಬಿಟ್ಟಿದ್ದೀನಿ, ಮಜಾ ಮಾಡು. ಕಾಂಗ್ರೆಸ್ ಕಾಂಗ್ರೆಸ್. ನನ್ನ ಮಗನೇ ಪ್ರೊಡ್ಯೂಸರ್ ಇಲ್ಲ, ಆರ್ಟಿಸ್ಟ್ ಇಲ್ಲ ಅಂದಾಗ್ಲೇ ನಾ ಯೋಚನೆ ಮಾಡ್ಬೇಕಿತ್ತು. ಮಮ್ಮಿ, ಈ ನನ್ನ ಮಗ ನನಗೊಂದು ಗೊತ್ತಿ ಕಾಣಿಸ್ತಾ ಅಂತ. ಇವಾಗ ಸರಿಯಾಗಿ ಗೊತ್ತಿ ಕಾಣಿಸಿದೆ. ಇವನ್ ಸುಮ್ಮನೆ ಬಿಡ್ಬೇಕಾ ಮಮ್ಮಿ? ನೋ ರೀ, ಅವ್ರು ಹೋದ್ರೆ ಹೋಗ್ಲಿ, ಬನ್ನಿ ಲಾಕ್ ಡೌನ್ ಅಲ್ಲಿ ಇನ್ನೊಂದು ಬ್ರೇಕ್ ಡೌನ್ ಮಾಡುವ. ಅಯ್ಯೋ ಬನ್ನಿ. ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ, ಇದು ಗುಜ್ರಿ. ಮನೆ ಜೋಶ ಕರುಣ, ಮನೆಗೆ ಹೋಗ್ತೀನಿ ಕಣೋ. ನಾನು ಇಷ್ಟು ನಕ್ಕೇ ಇಲ್ಲ ಶರುಣ, ತುಂಬಾ ದಿವಸ ಆಗಿತ್ತು. ಮ್ಯಾನ್ ಆಫ್ ದ ಮ್ಯಾಚ್ ಸೂರ್ಯ. ಅಲ್ಲ ಕಣೋ, ಪ್ರಾಕ್ಟೀಸ್ ಅಲ್ಲಿ ಇದ್ದಿದ್ದು ಒಂದು, ಇಲ್ಲಿ ಪಂಚ್ ಮೇಲ್ ತಗೊಂಡು ಇವನಿಗೆ ಬ್ಲಾಕ್ ಮಾಡಿ 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 ಎಕ್ಸಲೆಂಟ್ ಟೈಮ್, ಫಂಟಾಸ್ಟಿಕ್. ಬಟ್ ಇಡೀ ಈ ಒಂದು ಆಕ್ಟ್ಗೆ ಏನಾದ್ರು ನಾವೊಂದು ರತ್ನ ಅಂತ ಅವಾರ್ಡ್ ಕೊಡ್ಬೇಕು ಅಂತಂದ್ರೆ ಅದು 1/4 ಗಂಟೆ ಮುಂಚೆ ಮುಗಿಸಿದ ಆಕ್ಟ್ ನ ತಿನ್ನಳ. ನಿನ್ಗೆ ನಾನ್ ಹೇಳೋದೇನ್ ಗೊತ್ತಾ, ನೋಡೋವರೆಗೆ ನೋಡ್ದ ಇವ್ರು ಬೇರೆ ಹೆಣಕ್ಕೆ ಆಕ್ಟ್ ಮಾಡಕ್ ಬಿಡ್ತಾ ಇಲ್ಲ. ಅಲ್ಲ, ಮನೋಹರಂಗೆ ಅವ್ನ್ ಸೂರ್ಯ ಆಕ್ಟ್ ಮಾಡಕ್ ಬಿಡ್ತಾ ಇಲ್ಲ. ಹೌದು, ಎಲ್ಲರೂ ಎಂಟ್ರಿ ಎಕ್ಸಿಟ್ ಮರ್ತ್ ಬಿಟ್ಟವ್ರೆ. ಇವನ್ ಬೇರೆ ಡೈರೆಕ್ಟರ್ ಅಂತ 20 ಸತಿ ಇಳಿದು ಹೋದ, ಇಲ್ಲಿ ಯಾಕಂತ ಗೊತ್ತಿಲ್ಲ.
ಎಂಟ್ರಿ ಯಾವ್ದು ಎಕ್ಸಿಟ್ ಯಾವ್ದು 2ನೇ ಕ್ಲಾಸ್ ಮಕ್ಕಳು ಮಾಡ್ಬಿಡ್ತಾರೆ, ಅದನ್ನ ಮರ್ತು ಬಿಟ್ರು. ಬಟ್ ಮಜಾ ಅಂದ್ರೆ ಈ ಎಂಟ್ರಿ ಎಕ್ಸಿಟ್ ಅಲ್ಲಿ ಏನಾದ್ರು ಒಂದ್ ಸಿಮಿಲಾರಿಟಿ ಇದ್ದಾಗ ಮರೆಯೋದು ಸರಿ. ಇವನು ಮುಂಚೆ ಪೊಲೀಸು ಇನ್ಸ್ಪೆಕ್ಟರ್ ಬರೋದು ಒಂದು ದೊಡ್ಡ ಸೀನ್ ಇದೆ, ಅದನ್ನ ಮರ್ತು ಇವ್ನು ಹೆಂಗ್ ಬಂದ ಅಂತ. ಇಲ್ಲ, ಅವನು ಸೈಡ್ ವಿಂಗ್ ಅಲ್ಲಿ ನೋಡಿದನ್ ಕಣ, ಏನು ಅರ್ಥ ಆಗಿಲ್ಲ. ಅವನು ಒಂಥರ ಡೈರೆಕ್ಟರ್ ತರ ಡಿಸೈಡ್ ಮಾಡಿದ, ನಾನಾರ ಮುಗಿಸ್ಬಿಡ್ತೀನಿ, ನನ್ ಮಕ್ಳು ಮುಗಿಸಲ್ಲ ಬರೋಣ ಅಂತ ಬಂದ್ಬಿಟ್ಟ. ಅದಲ್ಲ ಮಜಾ, ನಿನ್ ಎಂಟ್ರಿ ಇವಾಗಲ್ಲ ಹೋಗೋ ಅಂತ ಅವನು ಒದ್ದಲ್ಲ. ಅಂದ್ರೆ ಅವ್ನ್ ನಾರ್ಮಲಿ ಅವನಿಗೆ ಸಿಟ್ಟು ಬರಲ್ಲ, ಅವನಿಗೆ ಧೀರಜ್ಗೆ ನಂದೇನೇನೋ ಒಂದ್ ಸ್ವಲ್ಪ ಪರ್ಫಾರ್ಮೆನ್ಸ್ ಇತ್ತು ಅದು ಹಾಳು ಮಾಡ್ಬಿಟ್ನಲ್ಲ ಅಂತ ಒದ್ದೋಡ್ಸ್ಬಿಟ್ಟ ಅವನ್ನ. ಒಟ್ಟು ಒಬ್ರಿಗೂ ಆಕ್ಟ್ ಮಾಡಕ್ ಇನ್ನೊಬ್ರು ಬಿಟ್ಟಿಲ್ಲ ಕಣ, ಬಿಟ್ಟೇ ಇಲ್ಲ. ಇಲ್ಲ, ಗೊತ್ತಾಗ್ತಿದೆ, ಪ್ರಾಕ್ಟೀಸ್ ಮಾಡಿಲ್ಲ, ರಿಹರ್ಸಲ್ ಅದೇನೋ ಯಾರೋ ಬಂದಿಲ್ಲ, ಏನೋ ಆಗಿದೆಯಾ ಏನೋ, ಒಟ್ಟೆಲ್ಲ ಗೊಬ್ಬರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೊಬ್ಬರ ಮಾಡ್ಕೊಂಡಿದ್ದೆ ಇಷ್ಟ ನಗಿಸ್ತದ. ಗೊಬ್ಬರನೇ ಮಜಾ ಕೊಡ್ತಾ ಇದೆಯಲ್ಲ ಭಟ್ರೆ ಇಲ್ಲಿ. ಅಂದ್ರೆ ಟೀಮ್ ಇಲ್ಲ, ಇವ ಸ್ಕೋರ್ ಇಲ್ಲ ಅಂದ ತಕ್ಷಣ ಒಂದು ತಲೆಯಿಂದ ಹೋಗಿದ ತಕ್ಷಣನೇ ಈ ರೇಂಜ್ ಆಗ್ತಿದೆ ಪರ್ಫಾರ್ಮೆನ್ಸ್ ಅಂತಂದ್ರೆ ರಿಯಲಿ ವಂಡರ್ಫುಲ್ ವಂಡರ್ಫುಲ್. ಅಲ್ಲ, ಸಂತು ಮೇಲೆ ಯಾವ ಜನ್ಮಕ್ಕೆ ಸಿಟ್ಟಿತ್ತೋ ಅವನು ಹೆಣ ಅನ್ನೋದು ಮರೆತು ಹೊಡೆದ್ರು. ಅಲ್ಲ, ಅವ್ನು ನಡ್ಕೊಂಡ್ ಬಂದ್ ಚೇರ್ ಮೇಲೆ ಕೂತ್ಕೊಳ್ತಲ್ಲ, ಅದ್ ನೋಡಿದ್ರೆ ನೀವು. ಅವನು ಹೊಡಿಬೇಕಂತಲೇ ಕ್ಯಾರೆಕ್ಟರ್ ಹಾಕಿರೋದು, ಅದು ಅವ್ನು ಹೊಡೆದ್ಮೇಲೆ ಗೊತ್ತಾಗಿರೋದು. ಅದಕ್ಕೆ ಅವ್ನ ಕೊನೆಯಲ್ಲಿ ಮೈಕ್ ಇಲ್ದಂಗ ಒಂದ್ ಹೇಳ್ಕೊಂಡ, ವಿಜಯ್ ಶೆಟ್ಟಿ ಅವರೇ ನನ್ನ ಮೇಲೆ ಇಷ್ಟೊಂದು ಕೋಪ ಅಂತ ಗೊತ್ತಿರ್ಲಿಲ್ಲ. ಓಕೆ, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್, ಎಲ್ಲರೂ ಸೂಪರ್ ಸೂಪರ್ ಸೂಪರ್. ಏನೋ ಗೊತ್ತಿಲ್ಲ ಕಣೋ, ನಾವು ಬಂದು ತುಂಬಾ ದಿವಸ ಆಗಿದ್ಯೋ ಅಥವಾ ಅವರೇ ಏನೋ ಜೋಶಲ್ಲಿ ಆಕ್ಟ್ ಮಾಡ್ತಾ ಇದ್ರು ಇಷ್ಟು ಬೇಗ ನಾವು ಶೂಟಿಂಗ್ ಮಾಡ್ತಾ ಇದೀವಿ ಅಂತ. ಐ ಡೋಂಟ್ ನೋ, ಬಟ್ ಸಮಥಿಂಗ್ ಇಸ್ ಡೆಫಿನೆಟ್ಲಿ ವರ್ಕಿಂಗ್ ಕಣೋ ಆನಂದ. ಅಂದ್ರೆ ತಪ್ಪುಗಳಾದಾಗ ಸ್ಟೇಜ್ ಮೇಲೆ ನಗು ಬರಲ್ಲ, ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ. ಬಟ್ ಇವತ್ತು ಕೋಪ ಬರ್ತಾ ಇಲ್ಲ, ತುಂಬಾ ನಗು ಬರ್ತಾ ಇದೆ. ನಾವು ನಗ್ತಿದೀವಿ ಅಂತ ಅವ್ರು ತಪ್ಪು ಮಾಡ್ತಿದಾರ, ಅವ್ರು ತಪ್ಪು ಮಾಡ್ತಿದಾರೆ ಅಂತ ನಾವು ನಗ್ತಿದೀವ. ನಿಜವಾಗ್ಲೂ ಅದೇನ್ ಮಾಡಿದ್ರು ಏನ್ ಮಾಡದೇ ಇದ್ರು ದ ಎಂಟೈರ್ ಟೀಮ್ ಪರ್ಫಾರ್ಮ್. ಉಮೇಶ್ ನೀನು ಚೆನ್ನಾಗಿ ಮಾಡ್ದೆ ಕಣೋ. ಮುತ್ತುರಾಜು ಸಕ್ಕದಾಗಿ ಮಾಡ್ದ, ಇವಂದು ಪಂಚಡೈಲಾಗ್ಗಳು ಪಿಸಿ. ಮುತ್ತು ನಿಜವಾಗ್ಲೂ ಚೆನ್ನಾಗಿ ಮಾಡ್ದ, ಸೂಪರ್ ಟೈಮಿಂಗ್. ಮುತ್ತು ನಿಜವಾಗ್ಲೂ ಚೆನ್ನಾಗಿ ಮಾಡ್ದ. ಅವ್ನ್ ದಾಡಿ ತೆಗೆದ ಮೇಲೆ ಅವನು ಸ್ವಲ್ಪ ಬುದ್ಧಿ ಬಂದಿರೋದು. ನನ್ ಸೂರ್ಯ ಇವತ್ತು ಹಿ ವಾಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೂರ್ಯ ವಾಸ್ ಆನ್ ಅ ಡಿಫ್ರೆಂಟ್ ಲೆವೆಲ್ ಟುಡೇ. ನನಗೆ ಆನ್ ದ ಹೋಲ್ ನನಗೆ ಮನುಗ್ ಒಂದ್ 4 ಬೀಳ್ಬೇಕಾಗಿತ್ತು ಲಾಸ್ಟ್ ಅಲ್ಲಿ ಅಂತ ಅನಿಸ್ತು. ಎವ್ರಿಬಡಿ, ಐ ಲೈಕ್ ಎವ್ರಿಬಡಿ. ಇಬ್ರು ಹೆಣ್ಮಕ್ಳಿಗೆ, ವಾಣಿಗೇನೋ ಆಗಿದೆ, ಅವಳಿಗೆ ಸಂತು ಮೇಲೆ ಏನೋ ಕೋಪ ಇದೆ ಕಣ ಅವಳಿಗೆ. ಅವಳು ಕರೆಕ್ಟ್ ಆಗಿ ತೀರ್ಸ್ಕೊಳಕ್ ಬಂದಿದ್ಲ ಅವಳು ಇವತ್ತು ಸ್ಟೇಜ್ ಮೇಲೆ. ಬಟ್ ಐ ಲವ್ಡ್ ಎವ್ರಿ ಒನ್. ನನಗೆ ನಾಟಕ ತುಂಬಾ ಇಷ್ಟ ಆಯ್ತು. ಸರ್, ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ ಥಿಂಗ್ಸ್. ಫ್ಯಾಂಟಾಸ್ಟಿಕ್. ನೋಡಿ, ಮೊದ್ಲೆಲ್ಲ ಮಡಿ ಮಡಿ ಅಂತ ಹೇಳಿ ನೀರ್ ಹಾಕೊಂಡು ಕೈ ತೊಳ್ಕೊಂತ ಇದ್ವಿ. ಆದ್ರೆ ಈಗ ಕುಂತ್ರೆ ಸಾಕು, ನಿಂತ್ರೆ ಸಾಕು, ಸ್ಯಾನಿಟೈಸರ್ ಹಾಕೊಂಡು ಕೈ ತೊಳ್ಕೊಳ್ಳುವಂತ ಕಾಲ ಬಂದಿದೆ. ಯಾಕೆ ಅಂತಂದ್ರೆ ಕೊರೋನಾ ಅನ್ನೋದು ನಮ್ಮನ್ನೆಲ್ಲ ಅಷ್ಟೊಂದು ಭಯದಿಂದ ಆವರಿಸ್ಬಿಟ್ಟಿದೆ. ಇಲ್ಲೂ ಕೂಡ ಒಬ್ಬ 24 ಗಂಟೆ ರೀ, ಕೂತ್ರೆ ಸಾಕು, ನಿಂತ್ರೆ ಸಾಕು, ಮಲಗಿದ್ರೆ ಸಾಕು, ಭಯದಲ್ಲೇ ಒದ್ದಾಡ್ಕೊಂಡು ಅಕ್ಕಪಕ್ಕ ಮಾತ್ರ ಅಲ್ಲ, ಏರಿಯಾಗ ಯಾರೇ ಬಂದ್ರು ಸರಿ ಸ್ಯಾನಿಟೈಸರ್ ನ ಸ್ಪ್ರೇ ಮಾಡ್ಕೊಂಡು ಬೇಜಾನ್ ಅವಳಿ ಕೊಡ್ತಾ ಇದ್ದಾನೆ. ಅದರಿಂದ ಯಾರೆಲ್ಲ ಟಾರ್ಚರ್ ಅನುಭವಿಸ್ತಿದ್ದಾರೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಮಡೆನೂರ್ ಮನು, ಮಂಡ್ಯದ ಮಿಂಚು, ಮುತ್ತುರಾಜ್, ಮಂಗಳೂರಿನ ಸೂರಜ್ ಹಾಗೂ ದಿವ್ಯಾ ಆಂಚನ್. ಕೆಮ್ಮಂಗು ಇಲ್ಲ, ಸಿನಂಗು ಇಲ್ಲ, ಕೆಮ್ಮಂಗು ಇಲ್ಲ, ಸಿನಂಗು ಇಲ್ಲ, ಮಾಸ್ಕ್ ಹಾಕೊಡ್ರು, ಆರಿಗೆ ಮಾಸ್ಕ್ ಹಾಕೊಡ್ರು. ಕರೋನಾ ಬಂದೈತಿ ಜಗದಾಗ, ಕರೋನಾ ಬಂದೈತಿ ಜಗದಾಗ, ಕರೋನಾ ಬಂದೈತಿ ಜಗದಾಗ, ಕರೋನಾ ಬಂದೈತಿ ಜಗದಾಗ. ಕೆಮ್ಮಂಗು ಇಲ್ಲ, ಸಿನಂಗು ಇಲ್ಲ, ಕೆಮ್ಮಂಗು ಇಲ್ಲ, ಸಿನಂಗು ಇಲ್ಲ, ಮಾಸ್ಕ್ ಹಾಕೊಡ್ರು, ಆರಿಗೆ ಮಾಸ್ಕ್ ಹಾಕೊಡ್ರು. ಮನ, ನಿನ್ನ ಹಾಡನ್ನ ಸಿರಸಾ ವಹಿಸಿ ಪಾಲಿಸಿದೀನಪ್ಪ. ಮಾಸ್ಕ್ ಹಾಕೊಂಡಿದ್ದೀನಿ. ಜಡ್ಜಸ್ ನಮಸ್ಕಾರ, ನನ್ನ ಹೆಸರು ಸಬ್ಸಿಡಿ ಸಂತು ಅಂತ. ನನಗೆ ಎಲ್ಲಾರು ಫ್ರೀಯಾಗಿ ಕಿಟ್ ಕೊಡ್ತಾವ್ರೆ, ಎಲ್ಲಾರು ಫ್ರೀಯಾಗಿ ಊಟ ಕೊಡ್ತಾವ್ರೆ ಅಂದ್ರೆ 6 ದಿನ ಮುಂಚೆ ಇದ್ಬಿಡ್ತೀನಿ. ಅದೇ ಪ್ರಾಕ್ಟೀಸ್ ಅಂದ್ರೆ ಹಣ ಕಂಬ ಉಣ್ಸಿಲ್ಲ, ಕೇಬರ್ ಬಂದಿಲ್ಲ, ಗೋಲ್ಡ್ ಬಂದಿಲ್ಲ, ಮೋಟರ್ ಸುಟ್ ಐತೆ ಅಂತ ಹಿಂಗೆ ಪುಂಗ್ತಾ ಇರ್ತೀನಿ. ಎಷ್ಟ್ ದಿವಸ ಅಂತ ಪುಂಗಕ್ಕಾಗುತ್ತೆ, ಒಂದಿನಲ್ಲ ಒಂದ್ ಸಿಗಾಕಬಿಡ್ತೀನಿ. ಅನ್ನಂಗೆ ನಾನು ತುಂಬಾ ಧೈರ್ಯವಂತ. ಹೆಂಗೆ ಅಂತೀರಾ, ಮೊನ್ನೆ 4 ಕ್ಷಣ ನೋಡ್ದಾಗ್ತೆ ಸತ್ರ ಅವನ ಹಂಗೆ ಪಚ ಪಚ ಅಂತ ವಶಕ್ಬಿಟ್ಟೆ. ಹೋಗ್ತಾರೆ ಟ್ರೈನ್ ಹಂಗೆ ಕಿರುಬಳೆ ಟಚ್ ಮಾಡಿ ಹಂಗೆ ಕೆಡಿಗ್ಬಿಟ್ಟೆ. ಇಷ್ಟೆಲ್ಲ ಧೈರ್ಯ ಇದ್ರು, ಆದ್ರೆ
ಕರೋನಾ ಅನ್ನೋ ಹೆಸರು ಕೇಳಿದ್ರೆ ಎಲ್ಲ ನಡುಗುತ್ತೆ ಮೇಡಮ್, ಎಲ್ಲ ಕಡೆ ನೀರು ಕಿತ್ಕೊಳ್ಳುತ್ತೆ. ಅದಕ್ಕೆ ಬೆನ್ನಿನಗಡೆ ಒಂದು ಪಂಪ್ ತಗಲಾಕೊಂಡು ನಾನೇ ಸೇಫ್ಟಿ ಮಾಡ್ಕೊತಾ ಇದ್ದೀನಿ. ಚೂಡ್ರೆ, ಅಯ್ಯೋ 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 ನನ್ನ ಮಗನೇ ಲಾಕ್ ಡೌನ್ ಟೈಮ್ ಅಲ್ಲಿ ಊರೂರು ಬೀದಿ ಸುತ್ತಿರ್ತಾನೆ ಇವನು. ಮೊದ್ಲು ಈ ನನ್ನ ಮಗನ ಸೇಫ್ಟಿ ಇಡ್ಬೇಕು. ಈ ಕಡೆ ಬ್ಯಾಕ್ ತಿರ್ಸ್ಕೊಂಡ್ ಕೂತಿದ್ಯಾ? ಸದ್ಯ ಎಲ್ಲಾರನು ಸೇಫ್ಟಿಗೆ ಇಟ್ಕೊಂಡೆ, ನಾನು ಸೇಫ್ಟಿ. ಈಗ ಸಮಾಧಾನ ಆಯ್ತು. ಓ ಇದ್ಯಾವ್ದಪ್ಪ ಒಳಗ್ ರೀ ಅಂತ ವಾಯ್ಸ್ ಬತ್ತಂತ ಯೋಚನೆ ಮಾಡ್ತಿದ್ರ? ಇವಳು ನನ್ನ ಹೆಂಡತಿ, ಒಳಗಿರಳು ಕೈ ಎಣ್ಣೆ ಅಂತ. ಇವಳು ಜಾಸ್ತಿ ಕ್ವಾಣೆಲೆ ಪರ್ಫಾರ್ಮೆನ್ಸ್ ಮಾಡ್ತಾಳೆ, ನಡುಮನಿಗೆ ಬರಲ್ಲ. ಈಗ ಕರೆಸ್ತೀನಿ ನೋಡಿ, ಬರಲ್ಲ ಆಚೆ. ಓ ಇವಳು ಹಿಂಗೆಲ್ಲ ಬರಲ್ಲ. ಮ್ಯೂಸಿಕ್ ನಿಂತ್ಕೋ ನಿಂತ್ಕೋ, ಕೆಡಿ ಕೇಳೋಣ ಅಂತವ. ಅಯ್ಯೋ ಇದೇನ್ರಿ BBMP ಅವ್ರು ಸೊಳ್ಳೆ ಔಷಧಿ ಹೊಡೆದಾಗ ನನ್ಗೆ ಔಷಧಿ ಹೊಡಿತಿದ್ದೀರಾ? ಏನ್ ಹಿಂಗ್ ಮಾತಾಡ್ತಾ ಇದೀಯಾ? ಯಾವ ಹೊತ್ತಲ್ಲಿ ಯಾವ ಹೋಯ್ತು, ಯಾರಿಗೆ ಯಾವ ವಯಸ್ಸತ್ತೋ ಅದೇನ್ ಕಾಣುತ್ತಾ? ಅದಕ್ಕೆ ಹಿಂಗ್ ಮಾಡ್ದೆ. ಭಯನು ನನಗೆ ಯಾವ ಕೊರೋನಾನು ಬಂದಿಲ್ಲ ಕಣೋ, ನಾನು ಚೆನ್ನಾಗೇ ಇದ್ದೀನಿ. ಅಮ್ಮಣಿ ಬಂದ್ಬಿಡು, ನಮ್ಮೂರಲ್ಲೊಬ್ಬ ಪಾಸಿಟಿವ್ ಬಂದಿತ್ತು. ಎಲ್ಲಿ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತಂತ ಸುಮ್ನೆ ಇದ್ದ. ಇಡೀ ಊರಿಗೆಲ್ಲ ಪಾಸಿಟಿವ್ ಬಂದೆಲ್ಲ ಗೊತ್ತಾಗಿದ್ದು ಈ ನನ್ನ ಮಗನಿಗೆ ಪಾಸಿಟಿವ್ ಇತ್ತು ಅಂತ. ಯಾರದು? ನಾನೇ. ತಮಾಷೆ ಮಾಡ್ದೆ ಕಣೆ, ತಮಾಷೆ 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 ಬೇರೆ ಮಾಡಕ್ ಬರುತ್ತೆ ನಿಮಗೆ? ನನಗ್ ಕೊರೋನಾ ಬಂದ್ರು ಸಾವು ಬರಲ್ಲ ಕಣಯ್ಯ. ನೀನ್ ಹೊಡೆಯೋ ಸ್ಯಾನಿಟೈಸರ್ ಇದ್ರೆ ಗ್ಯಾರಂಟಿ ಸಾವು ಬರುತ್ತೆ ನಂಗೆ. ಕೈಯೇ ಸ್ಯಾನಿಟೈಸರ್ ಬಗ್ಗೆ ಕೇವಲ ಹೋಗಿ ಮಾತಾಡ್ಬೇಡ, ಒಂದು ಮ್ಯಾಟ್ರನ್ ಹೇಳು. ಅಡ್ಗೆಗೆ ಸಾಂಬಾರ್ ಏನ್ ಮಾಡ್ಲಿ? ಸಾಂಬಾರ ಏನ್ ಬೇಕಾದ್ರೂ ಮಾಡು, ಆದ್ರೆ ಸ್ಯಾನಿಟೈಸರ್ ಮಾಡು. ಸ್ಯಾನಿಟೈಸರ್ ಅದನ್ನೇನಾದ್ರೂ ನಾವು ತಿಂದ್ರೆ ನೆಗದು ಬಿದ್ದು ದಳ್ಳಿಕಾಯಿ ಆಗೋಗ್ಬಿಡ್ತೀವಿ. ಗಂಡನಿಗೆ ಹಿಂತಿರಿಕೆ ಏನ್ ಹೇಳ್ತೀಯಾ? ಲೇ ಹೋಗಿ ಹೊಡಿಕೆ ಹೋಗೆ. आलू ले ले, टींडे ले ले, घिया ले ले, कद्दू ले ले, अदरक ले ले, तोरी ले ले, गाजर ले ले, मूली ले ले, शलगम ले ले, पालक ले ले, लहसुन ले ले, मेथी ले ले, गोभी ले ले, प्याज ले ले, चुकंदर ले ले, मूंगर ले ले, मटर ले ले, साग ले 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 ले. ಲಾಲ ಸಾಂಗ್ ಮುಗೀತು, ಮನು ಎಂಟ್ರಿ ಕೊಟ್ಟಿದ್ದಾನೆ. ಈಗ ನಂದು ಎಂಟ್ರಿ, ಡೈಲಾಗ್ ಸ್ಟಾರ್ಟ್. ಹಲೋ, क्या करते हैं? अच्छा अच्छा अच्छा, कसं गोष्टीगले ವೈವೆ ವೈ 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 ವೈ. ಅಯ್ಯೋ ಈ ಕೇಶವ ಯಾವ್ದೋ ಆಂಟಿ ಕುಟೆ ಅಚ್ಚು ಅಚ್ಚು ಬೋಲೋ ಬೋಲೋ ಕಾಗೆಗೂಡು ಅಂತವನಲ್ಲ. ಅಂದ್ರೆ ಇವನು ಯಾವ್ದೋ ಹೊರದೇಶ ಕುಟೆ ಮಾತಾಡ್ತಿರ್ಬೋದು. ಏನೋ ಮಾಡ್ತಿದ್ದೆ? ಸ್ಯಾನಿಟೈಸರ್ ಯಾಕೋ ಫೋನಲ್ಲಿ ಮಾತಾಡ್ತಿದ್ದಲ್ಲ ಅದಕ್ಕೆ. ನಾನು ಮಹಾರಾಷ್ಟ್ರನ ಆಂಟಿ ಫೋನ್ ಮಾಡಿದ್ದು. ಮಹಾರಾಷ್ಟ್ರನ ಅಲ್ಲಿ ಕೊರೋನಾ ಕೇಸ್ ಜಾಸ್ತಿ ಇದೆ ಅಂತ ಕಣೋ. ಮಹಾರಾಷ್ಟ್ರದಿಂದ ಕೋಲಲ್ಲಿ ಮಾತಾಡೋದು ಕೊರೋನಾ ಕೇಸ್ ಜಾಸ್ತಿ, ಏನು ಸಂಬಂಧ? ಏನ್ ಸಂಬಂಧ? ನಾ ಕೊರೋನಾ ಬಂದ್ಬಿಡ್ತೆ ಫೋನಲ್ಲಿ ಮಾತಾಡಿದ್ರೆ. ಹೆಂಗ್ ಬರುತ್ತೆ ಅಂತ ಕೇಳ. ಅಯ್ಯೋ ನನ್ನ ಮಗನೇ, ಚೈನಾ ಇಂದನೇ ಬಂದಿದ್ದೀನಿ, ಮಹಾರಾಷ್ಟ್ರದಿಂದ ಬರಲ್ವಾ? ಏನಿದು ಒಂಥರ ಸ್ಮೆಲ್ ಬಿಡುತ್ತಿದೆ? ಇಲಿ ಔಷಧಿ. ಇಲ್ಲಿ ಔಷಧಿನ? ಇಲ್ಲಿ ಔಷಧಿ ಯಾಕೋ ಆಗ್ತೆ? ಕೇಸ್ವಾ, ಈ ಸ್ಯಾನಿಟೈಸರ್ ಜೊತೆ ಇಲಿ ಔಷಧಿನ ಮಿಕ್ಸ್ ಮಾಡಿ ಹೊಡಿದ್ರೆ ಕರೋನಾ ಹೋಗುತ್ತಂತೆ. ಹಂಗಂತ ವಿಜಯ್ ಶೆಟ್ಟಿ ವಾಟ್ಸಪ್ ಅಲ್ಲಿ ಬಂದಿತ್ತು. ಇಲ್ಲೇ ನಿಂತ ಏನೇ ನೋಡಿತಾನೆ. ಈಗ ನಾನು ಎಕ್ಸಿಟ್, ಈ ಒಂದು ಡೈಲಾಗ್ ಮುಗೀತು. ಮನು, ನಿಮ್ಮೂರು ಗಾಡಿ ನಂಬರ್ ಪ್ಲೇಟ್ ಏನು? ನನ್ ಗಾಡಿ ನಂಬರ KA 13. ನಾನು ಏನಂದೆ? ಹೋಗ್ಲಿ ಬಿಡ. ಆಗೇನ ಗಡ್ಡ ಕೂದಲು ಇಷ್ಟು ಉದ್ದಕ್ಕೆ ಇತ್ತು, ಆಗೇನ ಇಂತ ಸಾಂಗ್ ಆಗ್ತಿದೆ ಸರಿ. ಈಗ ಕಟ್ಟಿಂಗು ಟ್ರಿಮ್ಮಿಂಗ್ ಮಾಡ್ಕೊ ಬಂದಿದ್ದೀನಿ, ಹೊಸ ಸಾಂಗ್ ಹಾಕತ್ತಾನೆ. ಹಳೆ ಟೀ ಶರ್ಟು, ಹೊಸ ಜೀನ್ಸ್ ಪ್ಯಾಂಟು, ಹೊಸಿ ಅಲ್ಲಿ ಇಲ್ಲಿ ಹಾಕೊಂಡ್ಬಿಟ್ರೆ ಸೂಪರ್ ಹಿಟ್ಟು. ಸ್ಮೈಲ್ ಕೊಟ್ಟೋಳ ಗಡ್ಡೆ ಹಿಡ್ಕೊಂಡು, ನೀ ಹಿಂದೆ ಬಿದ್ರೆ ಆಗೋಯ್ತೀಯ ಸೈಟಿಷ್ಟು. ಕ್ಯಾರೆಕ್ಟರ್ ಇರೋದು 1 ನಿಮಿಷ, ಸಾಂಗು 2 ನಿಮಿಷ. ಸರ್ ಸರ್, ಯಾರು ಯಾರು ಯಾರು? ಏನ್ ಸೂರ್ಯಗೆ ಟಾರ್ಚಾ? ಇಲ್ಲ, ಈರುಳ್ಳಿಗೆ ಕಣ್ಣೀರು. ಯಾರೋ ನೀನು? ನಾನು ಕೊರೋನಾ ಬಾಯ್, ಕೊರಿಯರ್ ಬಾಯ್. ಕೊರಿಯರ್ ಬಾಯ್ನಾ?
ಸರ್ ಒಳಗಡೆ ಬರ್ಬೋದಾ? ಒಳಗಡೆನಾ? ಮಾಸ್ಕು ಸ್ಯಾನಿಟೈಸರ್ ಏನೋ ಹಿಡ್ಕೊ ಬಂದಿ ಅಂದ್ರೆ ಬರ್ಬೋದು. ಬಾ 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 ಬಾ. ಬೇಡ ಬಿಡಿ, ಊರಿಂದ ಬರುವಾಗ ಅದೆಲ್ಲೆಲ್ಲಿ ಸುತ್ಕ ಬಂದಿದ್ದೀರೋ ಬೇಡ. ನನ್ನ ಮನೆ ಆ ಡೈಲಾಗ್ ನಾನು ಹೇಳ್ಬೇಕು. ತಬಾಯಿಲೆ ಪ್ರಾಕ್ಟೀಸ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಬರ್ತಾನೆ ಇಲ್ವೋ ಗೊತ್ತಿಲ್ಲ ಈ ನನ್ನ ಮಗ. ಆದ್ರೆ ಕೋರಿಯರ್ ಬೈಕ್ ಸಖತ್ತಾಗಿ ಎಂಟ್ರಿ ಕೊಡ್ತಾನೆ. ನನ್ನ ಹೆಸರು ಸಂತು ಅಲ್ಲ, ಮುತ್ತು. ಮುತ್ತುನಾ? ಅನ್ನಂಗೆ ಈ ಮಡೆನೂರು ಮನು ಗ್ರೂಪ್ ರೇಷಕ್ಕೆ ಹೋಗಿದ್ಯಾ? ಅದು ನಾನ್ ನಿಮ್ ಕೇಳ್ಬೇಕು, ನೀವೇ ಮಾಡೋರು ಮರು ಹೇಳಿ ಸರ್. ನಾನ್ ತುಕಲಿ ಸಂತಕಲ್ಲ. ಹೌದಾ? ಅದೇ ಮಡೆರು ಮನು ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ರ? ನಾನು ಹೋಗ್ಲಿಲ್ಲ. ಪಾಪ ದಡ್ ನನ್ ಮಗ ನನ್ ಮದ್ವಿಗೆ ಬೆಳಗಿಂದ ಸಾಯಂಕಾಲ ತನಕ ಸೊಸೈಟಿ ಹಾಕಿ ತಿನ್ಕೊಂಡು ನನ್ ಮದುವೆ ಮಾಡೋದ. ಅಯ್ಯೋ ಅಯ್ಯೋ ನಾನು ಮಾತ್ರ ಅವನು ಹೊಸಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗಲ್ಲ. ಅಲ್ಲ ಸರ್, 20 ಕಿಲೋಮೀಟರ್ ಇರೋದು ಹೋಗ್ಬೇಕು ತಾನೆ? ಅಯ್ಯೋ ಹೋಗಿವೆ. ಬಾಡೋ ಗಿಡ ಬೇಸಿರು ಹೋಗ್ಬಿಡ್ತದೆ. ಪೆಟ್ರೋಲ್ ಖರ್ಚು ಮಾಡ್ತೀವಿ. ಯಾರೋ ಮಿಠಾಯಿ ಬೇಸಿದ್ನಂತ ಅದಕ್ಕೆ ಯಾವ ನೋತಾನೆ. ಅಯ್ಯೋ ನಿಮ್ದೆಂತ ಬಂಡವಾಳ ಸರ್, ಇದಾಗೋಯ್ತಲ್ಲ ಸರ್. ಸಿಕೆ ಜಾಸ್ತಿ ಮರ್ಯಾದ. ನಿಮ್ ಕಡೆ ಕರೋನಾ ಹೆಂಗೈತಿ? ನಿಮ್ ತರನೇ ಐತಿ ಸರ್. ಏನೇ ಆಗ್ಲಿ, ಕೊರೋನಾಗೆ ಔಷಧಿ ಕಂಡಿಡಿಯವರೆಗೂ ನಮ್ಗೆಲ್ಲ ಬಹಳ ಸಮಸ್ಯೆ ಆಗ್ಬಿಟ್ಟೈತೆ ಸರ್. ಲೇ, ಸಮಸ್ಯೆ ಇರೋದು ಔಷಧಿದಲ್ಲ, ಈ ಕರೋನಾನ ಹೆಸರು ಕೇಳಿ ಜನ ಭಯಪಟ್ಟು ಸಾಯ್ತವ್ರ ಕಣೋ. ಅದಕ್ಕೆ ಮನುಷ್ಯ ಯಾವತ್ತು ಪಾಸಿಟಿವ್ ಆಗಿರ್ಬೇಕು. ನೀವ್ ಹೇಳಿದ 100% ಕರೆಕ್ಟ್ ಸರ್. ನಾನು ಯಾವಾಗ್ಲೂ ಪಾಸಿಟಿವ್ ಆಗಿರ್ತೀನಿ. ನಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆದ್ರೂ ಪಾಸಿಟಿವ್ ಆಗಿರ್ತೀನಿ. ಶಬಾಷ್ ಶಬಾಷ್ ಕಣ ಸರ್. ಮೊನ್ನೆ ನನ್ನ ಹೆಂಡತಿ ಓಡೋಗ್ಬಿಟ್ಲು ಸರ್, ಆದ್ರೂ ಪಾಸಿಟಿವ್ ಆಗಿದ್ದೀನಿ. ಕರ್ನಾಟಕದಲ್ಲಿ ಎಂಟಿ ಓಡೋದ್ರು ಪಾಸಿಟಿವ್ ಆಗಿದ್ದಾನೆ ಅಂದ್ರೆ ಸೂಪರ್ 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 ಸರ್. ಈ ಕೊರೋನಾ ವಿಷಯದಲ್ಲೂ ಅಷ್ಟೇ ಪಾಸಿಟಿವ್. ಕೊರೋನಾ ವಿಷಯದಲ್ಲಿ ಪಾಸಿಟಿವ್. ಕೊರೋನಾ ಬಂದ್ರು ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಕ್ ಬಂದೆ, ನಾನು ಪಾಸಿಟಿವ್ ಇಲ್ಲ. ಎಲ್ಲ ಬಾಯಿ ಬರೀತಾರೆ. ಹೋಗ ನನ್ನ ಮಗನ ಹೋಗ. ತಂದವನೇ ನಾನು ಹೇಳಿದ್ ಕೊರಿಯರ. ಚೆಲ್ಲಿತು ಚೆಲ್ಲಿತು ಮನೆ ಒಳಗೆಲ್ಲ ಚೆಲ್ಲಿತು, ಚೆಲ್ಲಿತು ಚೆಲ್ಲಿತು ಮನೆ ಒಳಗೆಲ್ಲ ಚೆಲ್ಲಿತು. ಬ್ಲೀಚಿಂಗ್ ಪೌಡ್ರು. ಮನೆಗೆಲ್ಲ ಚೆಲ್ತಾ ಇದ್ಯಾ? ಲೇ ಕೈಯಣ್ಣೆ, ಮನಿಗ್ ಮಾತ್ರ ಅಲ್ಲ ಮನುಷ್ಯಗ್ ಚೆಲ್ಲಿದ್ರು ಹೋಗುತ್ತಂತೆ. ನೀನು ಬರ್ಬಾರ್ದು ಬರ. ಏನಾಗಿದೆ ನಿಂಗೆ? ಮೈ ಮೇಲೆಲ್ಲ ಚೆಲ್ತಿದ್ಯಲ್ಲ. ಲೇ, ಇದು ಮೈ ಮೇಲೆ ಮಾತ್ರ ಅಲ್ಲ, ಮನುಷ್ಯನ ಸಂಧಿ ಸಂಧಿಗೂ ಹಾಕ್ಬೇಕಂತೆ. ಎಲ್ಲ ಕೈ ಎತ್ತು. ಯಾಕೆ? ಬಗ್ಲಿಗೆ ಹಾಕ್ತೀನಿ. ಭಯ ಇರ್ಬೇಕು ಕಣೋ. ಅದೇ ನಿಂತ್ರ ಹುಚ್ಚಿರ್ಬಾರ್ದು. ಅಯ್ಯೋ ನೀನು ಹೋಗಿ. ಇದು ಹುಚ್ಚಲ್ಲ, ಮುಂಜಾಗ್ರತೆ. ಇದು ಮುಂಜಾಗ್ರತೆನಾ? ಮನೆಗೆ ಬೆಂಕಿ ಬೀಳಕ್ಕಿಂತ ಮುಂಚೆ 5 ಬಿಂದಿಗೆ ನೀರ್ ಹಾಕಿಬೇಕಣೆ. ನಿಂಗೇನ್ ಗೊತ್ತು? ಹೋಗಳಿಕೆ. ನೀನು ಕೊರೋನಾ ಅಲ್ಲ ಕಣಯ್ಯ, ಅದಕ್ಕಿಂತ ದೊಡ್ಡಾಗ ಬಂದು ಹೊತ್ಕೊಂಡು ಹೋಗ್ತೀಯ. ಮೇಡಮ್, ಈ ತರ ಶಾಪ ಹಾಕ್ತಾರ 3 ಜನ ಸತ್ರು ಮೊನ್ನೆ. ಈ ಪಕ್ಕದ ಮನೆ ಕೇಸ್ವ ಎಲ್ಲೆಲ್ಲಿ ಕೇರಿ ಸುತ್ತಿದ್ನೋ ಏನೋ, ಅವನ ಮನೆಗೆ ಮದ್ಲಾಕ್ಬೇಕು. ಬಾಗ್ಲಿ ಬೇಡ, ಒಳಿಕೆ ಹಾಕಣ. ಮನೆ ಒಳಗೆಲ್ಲ ಬಿಳಿ ಪೌಡರ್ ಬೀಳ್ತಿದೆ, ಅದು ಏನಂತ ನೋಡ್ರಿ. ಹಲೋ, ಈಗ ಮನು ಪೌಡರ್ ಬಿಸಾಕಿ ಆಯ್ತು. ನಾನು ಎಂಟ್ರಿ ಕೊಟ್ಟಿದ್ದೀಗ ನನ್ನ ಡೈಲಾಗ್. ಏನೋ ಬಿಸಾಕ್ತಿದ್ಯಾ? ಅಯ್ಯೋ, ಇದು ಬಿಸಾಕದಲ್ಲ, ಬ್ಲೀಚಿಂಗ್ ಪೌಡ್ರು. ಕರೋನಾ ಬಂದ್ಬಿಡ್ತಿ. ಬ್ಲೀಚಿಂಗ್ ಪೌಡರ್ ನಿನಗೆ ಅಷ್ಟು ಭಯ ಇದ್ರೆ ನಿನ್ ಮನೆ ಮುಂದೆ ಬಿಸಾಕೋ, ನನ್ನ ಮನೆ ಮುಂದೆ ಯಾಕೋ ಬಿಸಾಕ್ತಾ ಇದ್ಯಾ? ಲೇ ಕೇಶವ, ಏನೋ ಮಾತಾಡ್ತಾ ಇದ್ಯಾ? ಲೇ ಕೇಶವ, ಮುಂಚೆ ಎಲ್ಲ ದೇವ್ರ ಹತ್ರ ದೇವ್ರೇ ನನ್ನೊಬ್ಬರು ಮಾತ್ರ ಚೆನ್ನಾಗಿರು ಅಂತ ಕೇಳ್ತಿದ್ದೆ. ಇತ್ತೀಚೆಗೆ ಈ ಮನೆಯವ್ರು ಚೆನ್ನಾಗಿರ್ಲಿ, ಆ ಮನೆಯವ್ರು ಚೆನ್ನಾಗಿರ್ಲಿ, ಈ ಮನೆಯವ್ರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಕಣ ಕೇಶವ. ಅಯ್ಯೋ, ಏನ್ರಿ ಅದು ಗಲಾಟೆ? ಆ ಬಯ್ಯ ಜೊತೆ ನಿಮ್ದೇನ್ ಮಾತು? ಬನ್ನಿ ಒಳಗೆ. ಕಮ್ ಔಟ್ಸೈಡ್. ಇವ್ರು ನಿನ್ ಗಂಡ, ನಾನ್ ನಿನ್ ಗಂಡ. ಸಾರಿ ರೀ, ಇಬ್ರು ಬೆಳ್ಳಗಿದ್ದೀರಲ್ವಾ, ನನ್ ಗಂಡ ಯಾರಂತ ಕನ್ಫ್ಯೂಸ್ ಆಯ್ತಪ್ಪ. ಬೆಳ್ಳಗಿದ್ರೆ ಪರವಾಗಿಲ್ಲ, ದಪ್ಪ ಇದ್ರೆ ಗೊತ್ತಾಗಲ್ವಾ? ಬೆಳಿಗ್ಗೆ ಜಿಮ್ ಹೋಗ್ತಿದ್ರಲ್ಲ, ಸಣ್ಣಕ್ಕೋಗೋದ್ರಿ ಅನ್ಕೊಂಡೆ. ಏನ್ ದೇರಿ ನಾವು ಜಿಮ್ ಹೋದ್ರೆ ಸಣ್ಣಗಾಗ್ತೇವೆ? ಏನ್ ಮಾತಾಡ್ತೇವೆ? ಹೌದಲ್ವಾ? ಸರಿ, ಒಳಗ್ ಬನ್ನಿ. ಯಾರು ಬರ್ಬೇಕು ಅಂತ ಹೇಳಿ ಅವರೇ ಬರ್ತೀವಿ. ನನ್ ಗಂಡ ಯಾರು? ಅವ್ರು ಬನ್ನಿ. ನನ್ನ ಹೆಂಡತಿ ಒಳಗ್ ಹೋಗಾಯ್ತು, ಈಗ ನಾನು ಒಳಗ್ ಹೋಗ್ಬೇಕು. ನನ್ನ ಡೈಲಾಗ್. ಒಳಗ್ ನಾನೇ ಹೋಗ್ಬರ್ಲಾ? ಒಳಗ್ ಹೋಗ್ಬೇಡ, ನಾನು ಹೋಗ್ತೀನಿ. ಸರಿ ಸರಿ. ಕೇಶವ, ಒಂದ್ ನಿಮಿಷ. ಒಂದೇ ಒಂದ್ ಜಾಗ ಹಾಕಿಲ್ಲ, ಅಲ್ಲಿಂದಲೇ ಕರೋನಾ ಬಂದ್ಬಿಟ್ರೆ ಈಗ ಹೋಗು. ಹಿಂಗಾಯ್ತು ಮಗ, ಬಾ ಮೇಲೆ. ಟೀಮಲ್ಲಿ ಎಲ್ಲಾರನು ಅಳ್ಳಾಡ್ಸೋನು ಮುಸ್ರಿ ಟೀಮಲ್ಲಿ ಸಿಗಕ್ಕೆಂಡ ನೋಡಿದಂಗೀಗ ಮಾಡ್ತೀನಿ. ಲೇ ಕೈಯಣೆ, ಕೈಯಣೆ. ಏನು? ಓ, ಬಂದೇ ಬಿಟ್ಟ. ಅಯ್ಯೋ, ನಿನ್ ಜೊತೆ ಆಗಿಂದ ಮಾತಾಡಿದ್ದೀನಿ. ಏ ಬಾಯ್ಲಿ, ನಿನ್ಗೆ ಒಂದ್ ಡೌಟ್ ಕೇಳ್ಬೇಕು, ಹೇಳ್ತೀಯಾ? ಏನು? ನನಗೆ ಕರೋನಾ ಬರಲ್ಲ ಅಂತೀಯಾ?
ನಿನಗೆಲ್ಲಿಂದ ಬರುತ್ತೆ ಕೊರೋನಾ? ಬೆನ್ನಲ್ಲಿ ಸ್ಯಾನಿಟೈಸರ್ ಡಬ್ಬ, ಬಕೆಟ್ ತುಂಬಾ ಬ್ಲೀಚಿಂಗ್ ಪೌಡ್ರು. ನಿನಗೆ ಕರೋನಾ ಅಲ್ಲ, ಅದ್ರ ಗಂಡನೂ ಬರಲ್ಲ. ಅಷ್ಟೇ ಅಂತೀಯ? ಅಷ್ಟೇ. ನಿಜವೂ ಬರಲ್ಲ? ಬರಲ್ಲ. ಸರಿ, ಒಳಗೆ ಹೋಗು. ಹೋಗೋಗ್ ಮುಗೀತು. ಯಾವ್ದಕ್ಕೂ ನನ್ನ ಸೇಫ್ಟಿ ನಾನು ಇರ್ಬೇಕು. ಯಾಕೆ ಬೇಕು? ಮರೆಕೊಂಡ್ಬಿಡ್ತೀನಿ. ಹಲೋ ಹೊರ ಕಡಿಕೆ ಹಲೋ ವಾದ್ರೆ ಯಾವ್ದೋ ಸೇಡಿಕೆ ಮಾಡಿದ್ಲು. ಕರೋನಾ ಕೊರೋನಾ ಅಲ್ಲ ಕಣಯ್ಯ, ನೀನ್ ಕಟ್ಕೊಂಡು ಹೆಚ್ಚಿ ಹೇಳ್ತೀನ. ನೀನೇನೆ ದೇವಳಿ ಸುಭದ್ರಾದಂಗ ಆಗ್ಬಿಟ್ಟಿದ್ಯಾ? ದಿನ ಪೂರ್ತಿ ಆ ಬ್ಲೀಚಿಂಗ್ ಪೌಡ್ರು ಆ ಸ್ಯಾನಿಟೈಸರ್ ಹೊಡೆದ್ರೆ ಇನ್ನೇಂಗ್ ಆಗ್ತೀನೋ ದರಿದ್ರದವನೇ. ರಾತ್ರಿನಾದ್ರೂ ಆ ಸ್ಯಾನಿಟೈಸರ್ ಡಬ್ಬ ಆ ಬ್ಲೀಚಿಂಗ್ ಪೌಡರ್ ನ ಪಕ್ಕಕ್ಕಿಟ್ಟು ನನ್ ಪಕ್ಕ ಬಂದು ನಲ್ಕೋಬಾರ್ದಾ? ನೋಡು ಕೈಯೇನೆ, ಈ ಟೈಮಲ್ಲಿ ನಿನ್ನ ಅವಶ್ಯಕತೆಗಿಂತ ಇದ್ರ ಅವಶ್ಯಕತೆ ತುಂಬಾ ಇದೆ. ನಿನ್ನೊಂದ್ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಇದನ್ ಮಾತ್ರ ಬಿಡಲ್ಲ ಕಣೆ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ರಿಗೂ ಬಾಡಿ ಕೊರೋನಾ ಬಂದ್ರೆ ನಿನ್ಗೆ ಬ್ರೈನ್ಗೆ ಬಂದು ಮಕ್ಕಳಿಸ್ಕೊಂಡೈತಲ್ಲೋ. ಏನಾರು ಮಾಡಿ ಹಾಳಾಗಿ ಹೋಗು. ಇರಬರ ಶೇಡೆಲ್ಲ ತಿರ್ಸ್ಕೊಬಿಟ್ರು. ನಿಮ್ದೆ ನಿದ್ದೆ ಮಾಡೋಣ. ಏನ್ ಮಾಡ್ತಾರೋ ಏನ್. ಹಲೋ, ಈಗ ಇದು ನಂದು ಲಾಸ್ಟ್ ಎಂಟ್ರಿ, ಆಮೇಲೆ ಲಾಸ್ಟ್ ಡೈಲಾಗ್. ಚಿನ್ನು, ಒಳಗೆ ಸೊಳ್ಳೆ ಇದೆ, ಇಲ್ಲೇ ಮಲ್ಕೊಂಡು ಆಯ್ತಾ? ಸರಿ. ಮತ್ತೆ ರಾತ್ರಿ ಬಬ್ಬೆ ಆಗ್ಬಾರ್ದು. ಇಲ್ಲ ರೀ. ಆಮೇಲೆ ಬೆಳಿಗ್ಗೆ ಬೇಗ ಹೇಳು, ನಮ್ಗೆ ಒಂದು ಬೈಟ್ಸ್ ಕೊಡ್ಲಿಕ್ಕೆ ಉಂಟು ಆಯ್ತಾ? ಸುಮ್ನೆ ಮಲ್ಕೋತೀರಾ? ಅಯ್ಯೋ ಒಂದಿ ನನ್ನ ಮಗನೇ, ಈ ಕೊರೋನಾ ಟೈಮಲ್ಲಿ ಕೊರೋನಾ ಹೋಗ್ಲಿಲ್ಲ, ಬರೀ ಮಕ್ಳು ಮಾಡ್ಕೊಂಡೆ ಸತ್ಬಿಟ್ರಿ ಇವ್ರು. ಮಾಡ್ತೀನಿ ಇವರು. ಡಿಸ್ಟೆನ್ಸ್ ಅಂತ ನಿನ್ ಮಗ ಪಕ್ಕಕ್ಕೆ ಮಲಗಿದ್ಯಾ? ಏನೋ ಮಾಡ್ತಿದ್ಯಾ? ಸಾಕು ನಿಲ್ಸು. ಏನೋ ಮಾಡ್ತಿದ್ಯಾ? ಸ್ಯಾನಿಟೈಸರ್ ಏನೋ ಮೇಲೆ ಏನೋ ಮಾಡ್ತಿದ್ಯಾ? ಮತ್ತೆ ರಾತ್ರಿ ಬಂದು ಯಾಕೆ ನನಗೆ ಉಪದ್ರ ಕೊಡ್ತೀಯಾ? ಒಂದಿ ನನ್ನ ಮಗನೇ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ಯಾಕೋ ತೆಪ್ಕೇನ್ ಮಲಗಿದ್ಯಾ ಪಕ್ಕದಲ್ಲಿ? ಕೆಮ್ಮ. ಅಯ್ಯೋ ಕರೋನಾ 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 ಕರೋನಾ. ಅಯ್ಯೋ ಕೆಮ್ತಾವನೆ. ಇದು ಕೊರೋನಾ ಕೆಮ್ಮಲ್ಲ ಕಣೋ, ಮಾಮೂಲಿ ಕೆಮ್ಮ. ಅರ್ಥ ಮಾಡ್ಕೊಳ್ಳು. ಲೇ ಕೇಸ್ವಾ, ಇದು ಮಾಮೂಲಿ ಕೆಮ್ಮೋ ಮಹಾಮಾರಿ ಕೆಮ್ಮೋ ಯಾವನಿಗೆ ಗೊತ್ತು? ಯಾಕೂ ನಿನ್ ಹೆಂಡತಿಗೆ ಹೇಳ್ಬಿಡ್ತೀನಿ. ಇವಳು ಹೆಂಗ್ ಕರೆಯೋದು? ಇವಳ ಭಾಷೆಲೆ ಕರಿತೀನಿ. ಅಯ್ಯೋ ಸುಮ್ನೆ ಗ್ಯಾನ್ಸ್ ಕೇಳಕ್ ಬಂದೆ. ಅದಂಗೆ ನಿನ್ ಗಂಡು ಕರೋನಾ ಐತಿ. ಗಂಡ ಅಲ್ಲ ಅದು, ಗಂಡ. ಒಂದ್ ತಿಂಗಳು ರಜಾ ಕೊಟ್ಟವ್ರೆ, ನ್ಯಾಲ್ಗೆ ಆಚೆ ಕೇಳ್ಬಿಟ್ಟು ನಿಂಬೆಣ್ಣ ತಿಕ್ಕದಲ್ವ ಇವಳು. ಈಗ ಏನ್ ಬಂದಿತ್ತು ಕೇಳಿ. ಬೆಳಿಗೊಂದು ಬೈಸ್ ಕಳ್ಸಿಕೊಂಡು ಬಾಬೇಕಾಯ್ತಾ? ನನಗೆ ಕೊರೋನಾ ಅಂತ ನನ್ನ ಹೆಂಡತಿನ ಮನೆಯಿಂದ ಕಳಿಸಿದ್ಯಾ? ಹೌದು ಕೇಶವ, ನನ್ನ ಹೆಂಡತಿನೇ ಮನೆಯಿಂದ ಕಳಿಸ್ತೀಯಾ? ಅಯ್ಯೋ ನಿನ್ನ. ಕೇಶವ ನಿಮಿಷ ನಿಂತ್ಕೋ ಕೇಶವ. ಎಲ್ಲಾ ಕಡೆ ಪೌಡರ್ ಆಗ್ತೆ, ಆದ್ರೆ ಒಂದ್ ಕಡೆ ಸ್ಯಾನಿಟೈಸರ್ ಮಾಡಿಲ್ವಲ್ಲೋ? ಫೈನಲ್ ಆಗಿ ಒಂದು ಕರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಫೀಲ್ ಮಾಡ್ಲಾ? ಮಾಡು. ಕೊರೋನಾಗ ಇಷ್ಟೆಲ್ಲ ಭಯ ಪಡ್ಬೇಡ ಕಣ. ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಒಂದು ಮಾಸ್ಕ್ ಹಾಕು. ಮನಸ್ಸು ಆದಾಗ ಸ್ಯಾನಿಟೈಸರ್ ಹಾಕು. ಒಂಚೂರು ಡಿಸ್ಟೆನ್ಸ್ ಇತ್ತು ಮಾತಾಡ್ಕೊ, ಎಲ್ಲ ಕರೆಕ್ಟ್ ಆಗುತ್ತೆ. ಯಾಕೆ ನೀನ್ ತಲೆ ಕೆಡ್ಸ್ಕೊತೀಯಾ? ಕೇಸ್ವಾ ಇವತ್ತು ನೀನ್ ನನ್ನ ಕಣ್ ತೆರೆಸ್ಬಿಟ್ಟೆ ಕೇಸ್ವಾ. ಇವತ್ತಿಂದ ಯಾವ್ದು ಬೇಡ. ನಾನ್ ಕರೋನಕ್ಕೂ ಎದ್ರಲ್ಲ, ಆದ್ರೆ ಡಿಸ್ಟೆನ್ಸ್ ಅಲ್ಲಿ ಇರ್ತೀನಿ ಕೇಶವ. ಒಳ್ಳೆ ಮೆಸೇಜ್ ಕೊಟ್ಟೆ, ಆದ್ರೂ ಮೆಸೇಜ್ ಕೊಟ್ರೆ ಎಲ್ಲ ತುಟಿ ಕಿಸ್ಕೊಂಡ್ಕೋತಾರಲ್ಲ, ಅದೇ ಬೇಜಾರು ಕಣೋ. ಲಾಸ್ಟ್ ಎಂಡಿಗಾರ ಒಂದ್ಸತಿ ಚಪ್ಪಳೆ ಹೊಡ್ಸೋ. ಅಣ್ಣ ಆನಂದನ ಬರ್ತೀನಣ್ಣ. ಬನ್ನಿ. ಓಕೆ, ಸವಾಲಿ ಜೋಶೋ. ಅತಿ ಆದ್ರೆ ಅಮೃತನು ವಿಷ ಅನ್ನೋ ಹಂಗೆ ಕೊರೋನಾ ಭಯನ ತುಂಬಾ ತಲೆಗೆ ಹಾಕೊಂಡ್ಬಿಟ್ಟು ಊರವ್ರಿಗೆಲ್ಲ ಅವಳಿ ಕೊಡುವಂತ ಒಬ್ಬ ವ್ಯಕ್ತಿ. ಮತ್ತೆ ಇದೊಂದು ಕಾಲ್ಪನಿಕ ಪಾತ್ರ. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಬೆಟ್ರ ಹತ್ರ ಬರ್ತೀನಿ ಸೀದಾ. ಅತಿಯಾದ ಕಾಳಜಿ ಆತಂಕಕ್ಕೆ ಕಾರಣ ಅನ್ನೋ ತರ ಅದು. ಜನರ ಮೈಂಡ್ ಅಲ್ಲಿ ಕಾಯಿಲೆ ವಾಸಿ ಆಗೋದಕ್ಕಿಂತ ಕಾಯಿಲೆ ಬಂದ್ಬಿಟ್ರೆ ಏನಾಗುತ್ತೆ ಅನ್ನೋ ಹೆದರಿಕೆ ತುಂಬಾ ಕಾಡ್ತಿದೆ. ಇಡೀ ಸೊಸೈಟಿ ಕಾಡ್ತಿದೆ ಅದು. ನಾಳೆ ಚಿಂತೆ ಕಾಡ್ತಿದೆ. ನಮಗ್ ಬಂದ್ಬಿಟ್ರೆ ಹೆಂಗಪ್ಪ, ಆಮೇಲೆ ಸಿಂಪ್ಟಮ್ಸ್ ಇಲ್ಲ. ಇವಾಗೆಲ್ಲ ಮ್ಯೂಟೆಂಟ್ ಬಂದಿದೆಯಲ್ಲ, ಸಿಂಪ್ಟಮ್ಸ್ ಇಲ್ವಂತ. ಇದಕ್ಕೆ ಸಿಂಪ್ಟಮ್ಸ್ ಎಲ್ಲ ಬಂದು ಅಟ್ಯಾಕ್ ಆದ್ಮೇಲೆ ಡಿಟೆಕ್ಟ್ ಆಗುತ್ತೆ ಅಂತಾರೆ. ಹಂಗಾಗ್ಬಿಟ್ರೆ ಏನ್ ಮಾಡೋದಪ್ಪ? ಈ ತರದ ಭಯಗಳಿಗೆ ಮನುಷ್ಯನ ಮೈಂಡ್ ಹೊರಟೋಗ್ಬಿಟ್ಟಿದೆ ಇವಾಗ. ಮನು ಅದನ್ನ ಫಿಸಿಕಲಿ ಏನ್ ಮಾಡ್ತಿದ್ದಾನೆ,
ಸ್ಯಾನಿಟೈಸರ್ ಟ್ಯಾಂಕ್ ಹಾಕೊಂಡೆಲ್ಲ ಓಡಾಡ್ತಿದ್ದಾನೆ ಅನ್ನೋ ತರ ಕಾಮಿಡಿ ಸ್ಕಿಟ್ಟಿಗೆ ಮಾಡಿದ್ರು ಕೂಡ ನಿಜದಲ್ಲೂ ಪ್ರತಿಯೊಬ್ಬರಿಗೂ ಆ ಆತಂಕ ಇದೆ. ಏನ್ ಮಾಡೋದು ಅದು ಬಂದ್ಬಿಟ್ರೆ. ಸೊ ಅದನ್ನ ತುಂಬಾ ಆನಂದವಾಗೋ ಧೈರ್ಯದಿಂದನೂ ಎದುರಿಸ್ಬೇಕು. ಅದು ಏನ್ ಬರುತ್ತೆ ಅದನ್ನ ಅನುಭವಿಸ್ಬೇಕು ನಾವು. ಏನು ಬೇರೆ ಮಾರ್ಗ ಇಲ್ಲ. ಹುಷಾರಾಗಿರ್ಬೇಕು. ಹುಷಾರಾಗಿದ್ದವ್ರಿಗೆ ಯಾರಿಗೂ ಬರೋದಿಲ್ಲ. ಏನ್ ಗೊತ್ತಾ ಆನಂದ್, ಎಸ್ಪೆಷಲಿ ಇನ್ ಅ ಪ್ಲೇಸ್ ಲೈಕ್ ಬ್ಯಾಂಗ್ಳೂರ್, ಎಲ್ಲಿ ಕೋಲ್ಡ್ ಅಂಡ್ ಕಾಫ್ ಇಸ್ ಅ ವೆರಿ ಕಾಮನ್ ಥಿಂಗ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಆನೆಸ್ಟ್ಲಿ ಫಸ್ಟ್ ಸಿಂಪ್ಟಮ್ ಕೋಲ್ಡ್ ಕಾಫ್ ಯಾರು ಹೋಗಿ ತೋರಿಸ್ಕೊಳ್ಳಲ್ಲ, ಬಿಕಾಸ್ ದೇ ಆಲ್ವೇಸ್ ವಾಂಟ್ ಟು ಥಿಂಕ್ ಪಾಸಿಟಿವ್. ಅದ್ ಸ್ಮೆಲ್ ಹೋದಾಗ ಅಥವಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಮಾತ್ರ ಜನ ಹೋಗೋದು. ಬಟ್ ದಟ್ ಈಸ್ ವಾಟ್ ಪೀಪಲ್ ಡೂ. ಯಾಕಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ಕೂಡ ಅದ್ ಹೇಳ್ತಾರೆ, ಮನೆಯಲ್ಲೇ ನೀವು ಚಿಕಿತ್ಸೆ ಪಡ್ಕೋಬಹುದು, ಬಿ ನಾರ್ಮಲ್, ಬಿ ಸೇಫ್, ಹುಷಾರಾಗಿರಿ ಅಂತ ಹೇಳ್ತಾರೆ ಅವರು. ಇವತ್ತಿನ ಎಲ್ಲಾ ಸ್ಕಿಟ್ಗಳಲ್ಲೂ ಏನೋ ಒಂದನ್ನು ಹೇಳೋಕ್ ಪ್ರಯತ್ನ ಪಡ್ತಿದ್ದಾರೆ. ಅದೇ ತರ ಈ ಸ್ಕಿಟ್ ಅಲ್ಲೂ ಏನೋ ಒಂದನ್ನು ಹೇಳಕ್ ಪ್ರಯತ್ನ ಪಟ್ಟು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿತ್ತು. ಓಕೆ, ಸೊ ಈ ಒಂದು ಆಕ್ಟ್ ಅವೇರ್ನೆಸ್ ನ ಮೂಡಿಸುವಂತ ಒಂದು ದೃಷ್ಟಿಯಲ್ಲಿ ಇತ್ತು. ಜಾಸ್ತಿ ಭಯ ಪಡಬೇಡಿ, ಭಯದಿಂದನೇ ಸಾಕಷ್ಟು ವಿಷಯಗಳಿಗೆ ದಾರಿ ಆಗ್ತಕ್ಕಂಥದ್ದು ಅನ್ನೋ ಒಂದು ಮೆಸೇಜ್ ಈ ಆಕ್ಟ್ ಅಲ್ಲಿ ಕಾಮಿಡಿಯಾಗಿ ಹೇಳಕ್ ಟ್ರೈ ಮಾಡಿದ್ರು. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಜಸ್. ಥ್ಯಾಂಕ್ ಯು. ಓಕೆ, ಈ ವಾರದ ಎಲ್ಲಾ ಆಕ್ಟ್ ಗಳು ಮುಗಿದಾಯ್ತು. ನಮ್ಮ ಕಿಲಾಡಿಗಳು ಪಂಚ್ ಮೇಲೆ ಪಂಚ್ ಹೊಡೆದು ನಿಮ್ಗೆ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಈ ವಾರದ ಗಿಫ್ಟ್ ಯಾರ್ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋಣ. ಈ ವಾರದ ಹೈಫೈ ಸ್ವಿಚಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಸೊಟ್ಟಕಾಲ್ ಸ್ಟಾರ್ ಸೂರ್ಯ ಅವ್ರಿಗೆ ಸಿಗ್ತಾ ಇದೆ ಹೈಫೈ ಸ್ವಿಚಸ್ ಇವರ ಕಡೆಯಿಂದ 5,000 ಗಿಫ್ಟ್ ವಾಚರ್. ಈ ವಾರದ ಡ್ಯಾಸ್ಲರ್ ಎಟರ್ನಾ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾವ ತಂಡಕ್ಕೆ ಹೋಗ್ತಾ ಇದೆ? ಅದೇ 2080 ಮಾಸ್ಕ್ ಆಕ್ಟ್. ಸೊ ಡ್ಯಾಸ್ಲರ್ ಎಟರ್ನಾ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಇವ್ರಿಗೆ ಸಿಗ್ತಾ ಇದೆ 5,000 ಗಿಫ್ಟ್ ಹ್ಯಾಂಪರ್. ಇವ್ರಿಗೂ ಕೂಡ ವಾಲಿ ಜೋಶು. ನೋಡ್ತಾ 2 ದಿವಸ ಕಳೆದೋಗಿದೆ, ಗೊತ್ತಾಗಿಲ್ಲ. ಒಬ್ರಿಗಿಂತ ಒಬ್ರು ಪಂಚ್ ಮೇಲ್ ಪಂಚ್ ಹೊಡೆದು ಹೊಟ್ಟೆ ಹುಣ್ಣಾಕ್ಸೋ ತರ ನಮ್ಮನ್ನಷ್ಟೇ ಅಲ್ಲ ನಿಮ್ಮನ್ನು ಕೂಡ ನಗ್ಸಿದ್ದಾರೆ ಅಂತ ಭಾವಿಸ್ತಾ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನ್ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಸರಿಯಾದ ಪ್ರಿಕಾಷನ್ ಗಳನ್ನ ತಗೊಳ್ಳಿ, ಸಾಮಾಜಿಕ ಅಂತರನ ಕಾಪಾಡ್ಕೊಳ್ಳಿ, ಸ್ಯಾನಿಟೈಸರ್ ನ ಬಳಸಿ, ಮಾಸ್ಕ್ ಇಲ್ಲದೆ ದಯವಿಟ್ಟು ಹೊರಗೆ ಹೋಗ್ಬೇಡಿ. ಹಾಗೆ ನಮಗೋಸ್ಕರ ತಮ್ಮ ಜೀವನನ ಒತ್ತಿಟ್ಟು ದುಡಿತಾ ಇರ್ತಕ್ಕಂತ ನಮ್ಮ ಕೋವಿಡ್ ವಾರಿಯರ್ಸ್ಗೆ ನಾವೆಲ್ಲ ಸ್ಪಂದಿಸೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾರೆ ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಕೋಪಾರ್ಡ್ ಬೈ ಡ್ಯಾಸ್ಲರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಿ ಯು, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.